ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಕರ್ನಾಟಕ ದಾರ್ಶನಿಕ ಪಂಥಗಳು ಎನ್ನುವ ಉಪನ್ಯಾಸ ಮಾಲಿಕೆಯನ್ನು ಹಮ್ಮಿಕೊಂಡಿದ್ದು, ಡಿಸೆಂಬರ್ 8ರಿಂದ 6 ದಿನಗಳ ಕಾಲ ಉಪನ್ಯಾಸ ಇರಲಿದೆ. ಸೂಫಿ ಪಂಥದ ಕುರಿತು ಅವರು ಇಂದಿನ ಸಂಚಿಕೆಯಲ್ಲಿ ಮಾತನಾಡಿದ್ದಾರೆ. ಕನ್ನಡದ ಪ್ರಸಿದ್ಧ ಚಿಂತಕ ಸಾಹಿತಿ ಪ್ರೊಫೆಸರ್ ರಹಮತ್ ತರೀಕೆರೆ ಅವರು ನಾನಾ ಪಂಥದ ಕುರಿತು 6 ದಿನಗಳ ಕಾಲ ಧಾರವಾಡದಲ್ಲಿ ಉಪನ್ಯಾಸ ನೀಡಲಿದ್ದಾರೆ. ಸೂಫಿಸಂ ಒಂದು ಧರ್ಮ ಅಲ್ಲ, ಇದೊಂದು ದಾರ್ಶನಿಕ ಧಾರೆ, ದಾರ್ಶನಿಕ ಪಂಥ ಮೊದಲಿಗೆ ಹೇಳಬೇಕು. ಬೇಕಾದ್ರೆ ಇಸ್ಲಾಂನ ಒಂದು ಆನುಭಾವಿಕ ಪಂಥ ಅಂತ ಕೆಲವು ಹೇಳ್ತಾರೆ. ಬೇಸಿಕಲಿ ಒಂದು ಫಿಲಾಸಾಫಿಕಲ್ ಸ್ಕೂಲ್. ಇಸ್ಲಾಮಿನ ಜೊತೆಗೆ ಅವರ ಸಂಬಂಧ ಬಹಳ ವಿಶಿಷ್ಟವಾಗಿದೆ. ರೂಮಿ ತರದ ಸೂಫಿಗಳು ಬಹಳ ಆಳವಾದ ಕುರಾನಿನ ಜ್ಞಾನವನ್ನ ಅವರು ಪಡ್ಕೊಂಡಿದ್ರು. ಬಹಳ ಆಳವಾದ ಕುರಾನಿನ ಜ್ಞಾನ ಪಡ್ಕೊಂಡಿದ್ರು. ಮತ್ತು ಕೆಲವು ಸೂಫಿಗಳು ಕ್ಲೈಮ್ ಮಾಡೋಂಗೆ ಪೈಗಂಬರ್ ಸಾಹೇಬರಿಗೆ ಒಂದು ಗುಪ್ತ ಜ್ಞಾನ ಇತ್ತು, ಅವರೇ ಮೊದಲ ಸೂಫಿಗಳಿಗೆ ಪ್ರೇರಣೆ ಕೆಲವು ಹೇಳ್ತಾರೆ. ಮತ್ತು ಹದೀಸ್ ಅಂತ ಯಾವುದನ್ನು ಕರಿತೀವಿ, ಕುರಾನ್ ಅಷ್ಟೇ ಇಂಪಾರ್ಟೆಂಟ್ ಆದ ಇದು. ಅದರೊಂದು ಶ್ಲೋಕವನ್ನು ಎಲ್ಲಾ ಸೂಫಿಗಳು ಕೋಟ್ ಮಾಡ್ತಾರೆ, ತಮ್ಮನ್ನ ಆ ಇಸ್ಲಾಂ ಜೊತೆಗೆ ಸಂಬಂಧ ಪಡಿಸ್ಕೊಳ್ಳೋಕೆ ಅಥವಾ ನಾವು ನಿಮ್ ವಿರೋಧಿಗಳ ಅಂತ ಹೇಳೋದಕ್ಕೆ. ಆ ಶ್ಲೋಕ ಹೀಗಿದೆ: ಮನ್ ಅರಫ ನಫ್ಸಹು ಫಹದ ಅರಫ ರಬ್ಬಹು. ಈ ನಫ್ಸ್ ಇದೆಯಲ್ಲ, ಈ ನರ ಇದೆಯಲ್ಲ, ಈ ಕುತ್ತಿಗೆ ಬಳಿ ಎಷ್ಟು ಹತ್ತಿರವಿದೆಯೋ ಅಷ್ಟೇ ಹತ್ತಿರ ನಿನ್ನ ದೇವರಿದ್ದಾನೆ ಅಂತ. ಅದರ ಸಾರಾಂಶ ಇಷ್ಟೇ: ಮನುಷ್ಯರು ತಮ್ಮನ್ನು ತಾವು ತಿಳಿದರೆ ಅವರು ದೇವರನ್ನು ತಿಳಿದಂತೆ. ಇದು ನಮ್ಮ ಶರಣನಲ್ಲಿ ತನ್ನ ತಾನರಿಯುವುದು, ಅಥವಾ ನಮ್ಮ ಶಿಶುನಾಡಲ್ಲಿ ಹೌದಪ್ಪ ಹೌದು ನೀನೇ ದೇವರ, ನಿನ್ನ ನೀನು ತಿಳಿದರೆ ಇಲ್ಲಪ್ಪ ದೂರ, ನಿನ್ನ ನೀನು ತಿಳಿ, ತನ್ನ ತಾನು ತಿಳಿ ಒಂದು ಫಂಡಮೆಂಟಲ್ ಸ್ಟೇಟ್ಮೆಂಟ್ ಭಾರತದ ಅಥವಾ ಜಗತ್ತಿನ ಎಲ್ಲ ಅನುಭಾವಿಕ ಅಂತ ಹೇಳಿ. ಅದನ್ನೇ ಅವ್ರು ಹೇಳ್ತಾರೆ. ನಾವು ಅಲ್ಲಿಂದ ಪ್ರೇರಣೆ ಕೂಡ ತಗೊಂಡಿದ್ದೀವಿ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ, ಸೂಫಿಸಂ ಸೌದಿ ಅರೇಬಿಯಾದಲ್ಲಿ ಇಲ್ಲ, ಅದಿರೋದು ಟರ್ಕಿಯಲ್ಲಿ ಮತ್ತು ಭಾರತದ ಉಪಖಂಡದಲ್ಲಿ, ಪಾಕಿಸ್ತಾನ, ಬಾಂಗ್ಲಾದೇಶ್ ಮತ್ತು ಭಾರತ ಮತ್ತು ಇರಾನ್ನಲ್ಲಿ, ಆಫ್ಘಾನಿಸ್ತಾನದಲ್ಲಿ ಅದು ಇದೆ. ಜಗತ್ತಿನ ಪ್ರಮುಖ ಸೂಫಿಗಳು ಅಬ್ದುಲ್ ಖಾದರ್ ಜಿಲಾನಿ, ಆ ದೀಪಗಳ ಹಚ್ಚಿದ ಒಂದು ಪಟ್ಟ ಅದು. ರೂಮಿ, ಜಲಾಲುದ್ದೀನ್ ರೂಮಿ, ಮತ್ತು ಇರಾನ್ನಲ್ಲಿ ಅನೇಕ ಸೂಫಿಗಳ ದರ್ಗಾಗಳನ್ನು ನೋಡಿದೆ. ಅದರಲ್ಲಿ ತಬ್ರೀಸ್ ಅವರ ಊರು ಇದೆ, ತಬ್ರೀಸ್, ಶಮ್ಸ್ ತಬ್ರೀಸ್. ರಾಬಿಯಾ ಬಸ್ರಿ ಬಹಳ ಪ್ರಸಿದ್ಧ ಸೂಫೀಸ್ ಅಂತೆ, ಅವಳ ಬಗ್ಗೆ ನಾನು ಮುಂದೆ ಹೇಳಲಿದ್ದೇನೆ. ಬಯಾಜಿದ್ ಬಸ್ತಾಮಿ ಬಹಳ ದೊಡ್ಡ ದಾರ್ಶನಿಕ, ಎಲ್ಲರೂ ಇವರನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾರೆ. ಮತ್ತು ಮನ್ಸೂರ್ ಹಲ್ಲಾಜ್, ಗಲ್ಲಿಗೇರಲ್ಪಟ್ಟ. ಭಾರತದಲ್ಲಿ ಬಹಳ ಮುಖ್ಯ ಸೂಫಿಗಳು ಅಂದ್ರೆ ಮೊಯ್ನುದ್ದೀನ್ ಚಿಸ್ತಿ ಅಜ್ಮೀರ್ನವರು, ಆಮೇಲೆ ಬಾಬಾ ಫರೀದ್ ಪಂಜಾಬ್ನವರು, ನಿಜಾಮುದ್ದೀನ್ ಔಲಿಯಾ ಮತ್ತು ನಾಸಿರುದ್ದೀನ್ ಚಿರಾಗ್ ದೆಹಲಿಯವರು. ಇವರ ಶಿಷ್ಯರೇ ನಮ್ಮ ಗುಲ್ಬರ್ಗದ ಬಂದೇ ನವಾಜ್. ಮತ್ತು ಇನ್ನು ಕರ್ನಾಟಕದಲ್ಲಿ ಗೋಗಿಯ ಬಹಿರಿ ಇದ್ದಾರೆ, ಅಮಿನುದ್ದೀನ್ ಅಲಾ ಇದ್ದಾರೆ, ಬಾಬಾವುಡನ್ ದರ್ಗಾ ಇದೆ, ಬಂದೇ ನವಾಜ್ ಅಂತೂ ತುಂಬಾ ದೊಡ್ಡ ಹೆಸರು. ಒಂದು ಕಾಲಕ್ಕೆ ಬಗ್ದಾದ್ ಬಿಟ್ಟರೆ ಅತಿ ಹೆಚ್ಚು ಸೂಫಿಗಳು ವಿದ್ಯೆಯನ್ನು ಕಲಿಯಲಿಕ್ಕೆ, ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಯಲಿಕ್ಕೆ ಬರ್ತಾ ಇದ್ದದ್ದು ನಮ್ಮ ಗುಲ್ಬರ್ಗಕ್ಕೆ ಮತ್ತು ಬಿಜಾಪುರಕ್ಕೆ. ಅಷ್ಟೊಂದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ನಮ್ಮ ಕರ್ನಾಟಕದ ಈ ಎರಡು ಊರುಗಳು ಪಟ್ಟಿವೆ. ಬಹಳ ಸಂಕ್ಷಿಪ್ತವಾಗಿ ಸೂಫಿಯ ದಾರ್ಶನಿಕತೆ ಅಂತ ಹೇಳಬೇಕು ಅಂದ್ರೆ, ಅವು ನಿರಾಕಾರ ನಿರ್ಗುಣದ ಒಂದು ರೀತಿಯಲ್ಲಿ ಪರತತ್ವವನ್ನು ನಂಬ್ತಾರೆ. ದೈವ ಅನ್ನೋದು ನಿರಾಕಾರ ನಿರ್ಗುಣವಾದ, ಅದೊಂದು ಚೈತನ್ಯ ರೂಪದಲ್ಲಿದೆ ಮತ್ತು ಅದು ನಮ್ಮೊಳಗೆ ಇದೆ. ಅದನ್ನ ಧ್ಯಾನದಿಂದ, ಸಾಧನೆಯಿಂದ, ಗುರುಮಾರ್ಗದಿಂದ ಅರಿಯಬೇಕು. ಆಗ ನಮ್ಮೊಳಗಡೆ ದೈವ ಇರೋದು ಗೊತ್ತಾಗ್ತದೆ. ಇದು ನಮ್ಮ ತತ್ವಪದಕಾರನ ಓದಿದವರಿಗೆ ಏನೂ ಹೊಸ ಸಂಗತಿಯಲ್ಲ. ಸೊ ಈ ಹುಡುಕಾಟಕ್ಕೆ ಗುರು ನೆರವಾಗ್ತಾನೆ. ಯಾಕಂದ್ರೆ ಸೂಫಿಸಂ ಮೂಲತಃ ಒಂದು ಗುರುಪಂಥ. ಎರಡನೇ ಅವರ ಮುಖ್ಯ ಪ್ರಮೇಯ ಏನು ಅಂದ್ರೆ, ಈ ಹುಡುಕಾಟನ ಪ್ರೀತಿಯಿಂದ ಮಾಡಬೇಕು. ಇಷ್ಕೆ ಹಕೀಕಿ ಲೌಕಿಕ ಪ್ರೀತಿ ಇದೆ, ವೈಯಕ್ತಿಕವಾಗಿ ನಮ್ಮ ಕಾಮಪ್ರೇಮದ ಪ್ರೀತಿ ಇದೆ, ಆದರೆ ಇದು ಪರತತ್ವದ ಪ್ರೀತಿ. ಯಾವುದರ ಹುಡುಕಾಟವನ್ನು ನಾವು ಮಾಡ್ತಿದ್ದೀವೋ ದೈವ, ಅದನ್ನು ನಾವು ಹೆಣ್ಣಾಗಿ ಪರಿಭಾವಿಸ್ತಾರೆ ಪ್ರಿಯತಮ, ಮತ್ತು ತಮ್ಮನ್ನ ಸಾಧಕರು ನಲ್ಲನಾಗಿ ಪರಿಭಾವಿಸಿ ಹುಡುಕಾಡ್ತಾರೆ. ಸೊ ಅದು ಪ್ರೀತಿಯಿಂದ ತುಂಬಿದೆ, ಪ್ರೀತಿ ಮಾತ್ರ ಆ ಹಾದಿಯನ್ನು ಕಾಣಿಸ್ತದೆ. ಹೀಗಾಗಿ ಇಡೀ ಸೂಫಿಗಳಲ್ಲಿ ಪ್ರೇಮದ ಹಾಡುಗಳು, ಪ್ರೇಮದ ಕಾವ್ಯಗಳು
ಪ್ರೇಮವೇ ಅವರ ಫಿಲಾಸಫಿಯ ಮೂಲಭೂತ ತತ್ವ. ಭೀತಿ ಅಲ್ಲ, ದೇವರ ಬಗ್ಗೆ ಭೀತಿ ಅಲ್ಲ, ದೇವರ ಬಗ್ಗೆ ಆಮಿಷ ಅಲ್ಲ, ಪ್ರೀತಿ ಮಾತ್ರ. ಇದು ಸೂಫಿಸಂನ ಮೂಲಭೂತ ಕೋರ್ ಫಿಲಾಸಫಿ ಇದೆ. ಅದಕ್ಕೆ ಅದನ್ನು ರೂಪಕವಾಗಿ ರಾಬಿಯಾ ಬಸ್ರಿ ಹೇಳ್ತಾರೆ. ಇದು ನಮ್ಮ ನಿಮಗೆ ಸೈತಾನನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನನ್ನೊಳಗೆ ಎಷ್ಟು ದೇವರ ಪ್ರೇಮ ತುಂಬಿದೆ ಅಂದ್ರೆ ಸೈತಾನನ್ನು ದ್ವೇಷಿಸಲು ಜಾಗವೇ ಇಲ್ಲ. ಬಹಳ ಸಿಂಪಾಲಿಕ. ಮತ್ತು ಇದು ತಮಗೆ ಗೊತ್ತಿದೆ. ಆಕೆ ಕೈಯಲ್ಲಿ ನೀರಿನ ಹುಂಡಿಯನ್ನು, ಮಡಿಕೆಯಲ್ಲಿ ಮತ್ತು ಬೆಂಕಿಯ ತುಂಡಿಯನ್ನು ಇಟ್ಕೊಂಡು ಓಡಾಡ್ತಿದ್ದು. ಯಾಕೆ ಹಿಂಗೆ ಮಾಡ್ತೀವಿ ಅಂದ್ರೆ, ಯಾವ ನರಕದ ಭಯಕ್ಕಾಗಿ ಜನರನ್ನು ಬೆದರಿಸ್ಲಾಗ್ತಿದೆಯೋ ಆ ನರಕದ ಬೆಂಕಿಯನ್ನು ಆರಿಸೋದಕ್ಕೆ, ಯಾವ ಸ್ವರ್ಗವನ್ನ ಆಮಿಷ ಕೊಟ್ಟು ಕರೆಯಲಾಗ್ತಿದೆಯೋ ಆ ಸ್ವರ್ಗಕ್ಕೆ ಬೆಂಕಿ ಹಚ್ಚಬೇಕು. ಯಾಕಂದ್ರೆ ನಮ್ಮ ಎದುರುಗಡೆ ಈ ಲೋಕದಲ್ಲಿ ಜನರಲ್ಲಿ ಚರಾಚರ ಸೃಷ್ಟಿಯಲ್ಲಿ, ದೇವರು ಸೃಷ್ಟಿ ಮಾಡಿದ ಚರಾಚರ ಸೃಷ್ಟಿಯಲ್ಲಿ ದೈವಂತ ಅಲ್ಲಮ್ಮ. ಅಕ್ಕನ ವಚನ ನಮ್ಗೆ ನೆನಪಿದೆ. ತರುವಿನೊಳಗೆ ನೀರು, ಮನವೆಲ್ಲ ನೀರು, ಮರ ಗಿಡಗಳೆಲ್ಲ ನೀರು, ಅದರೊಳಗೆ ಆಡುವ ಹಕ್ಕಿಗಳು ನೀರು. ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮುಖರೆ. ಸರ್ವಭರಿತ ಇಲ್ಲೇ ಇದೆ, ಇಲ್ಲೇ ಹುಡುಕಿ ಪ್ರೀತಿ. ನರಕದ ಭಯ ನಿನ್ನನ್ನು ಆರಾಧಿಸಿನಾದರೆ ಸುಟ್ಟು ಬಿಡು ನನ್ನನ್ನು ನರಕಾಗ್ನಿಯಲ್ಲಿ. ಇದು ನಮ್ಮ ಆಧುನಿಕ ಕವಿಗಳನ್ನು ಅನುವಾದ ಮಾಡಿದೆ. ಸ್ವರ್ಗದ ಹಂಬಲದಿಂದ ನಿನ್ನ ಧ್ಯಾನಿಸಿದನಾದರೆ ಸ್ವರ್ಗದ ಬಾಗಿಲೆಂದೂ ತೆರೆಯಿತು. ಕೇವಲ ಕೇವಲ ನಿನಗಾಗಿ ಅಷ್ಟೇ ಧ್ಯಾನಿಸಿದನಾದರೆ ನಿರಾಕರಿಸಿದರು. ತೋರು ನಿನ್ನ ಅಪ್ರಜ್ಞೆ ಸೌಂದರ್ಯ. ಇದು ಅವಳ. ಸೊ ಅನೇಕ ಸಲ ಈ ಒಂದು ಪ್ರಮೇಯವನ್ನ ಒಪ್ಕೊಂಡು ಕೂಡಲೇ ಆಚರಣಾ ಲೋಕವನ್ನ ಸಾಮಾನ್ಯವಾಗಿ ನಿರಾಕರಿಸಲಾಗಿದೆ. ಅವ್ರು ಹೇಳ್ತಿದ್ರು, ಮಾಡಿ ನಮಾಜ್ ತೊಂದರೆ ಇಲ್ಲ, ಆದ್ರೆ ಒಳಗಡೆ ಹೃದಯದಿಂದ ದೇವರನ್ನ ನಾವು ಸಂಪರ್ಕಿಸ್ತೇವೆ ಹೋದ್ರೆ, ಧ್ಯಾನಿಸ್ತೇವೆ ಹೋದ್ರೆ, ಇದು ಕೇವಲ ಕಸರತ್ತಾಗೋ ಸಾಧ್ಯತೆ ಇದೆ. ಮತ್ತು ನಿರ್ದಿಷ್ಟ ಜಾಗಗಳಲ್ಲಿ ಮಾತ್ರ ದೇವರನ್ನು ಹುಡುಕುವಂತಹ ಈ ಪದ್ಧತಿ ಕೂಡ ಅಲ್ಲ. ಇಲ್ಲಿದೆ, ಹೃದಯದ ಒಳಗೆ. ಮತ್ತು ಮನುಷ್ಯ ಈ ಲೋಕದ ಕೇಡಿಗೆ ಇನ್ಯಾವುದೋ ಶಕ್ತಿಯನ್ನು ದೂರಬೇಡಿ, ನಾವೇ ಈ ಕೇಡನ್ನು ಮಾಡ್ತೇವೆ ಮತ್ತು ನಾವೇ ಇದನ್ನ ಪರಿಹರಿಸ್ತೀವಿ. ಸೈತಾನನ್ನು ದೂರಬೇಕಾಗಿಲ್ಲ, ನಾವೇ ಮಾಡ್ತಾ ಇರೋದು ಮತ್ತು ನಾವೇ. ಹೀಗಾಗಿ ಇಡೀ ಸೂಫಿ ಕಾವ್ಯಗಳು ಜಗತ್ತಿಗೆ ತುಂಬಾ ಆಯಾ ಪ್ರದೇಶದ ಪ್ರೇಮ ಕಥಾನಕಗಳನ್ನು ಆಧರಿಸಿ ಹೋಗಿವೆ. ಉದಾಹರಣೆಗೆ ಮಲಿಕ್ ಮೊಹಮ್ಮದ್ ಜಾಯಸಿ ಅನ್ನೋನು, ಅವನು ಅವಧ್ ಭಾಷೆ ಅವಧಿ ಭಾಷೆಯಲ್ಲಿ ಬರಲ್ಲ. ಅದರ ಹೆಸರು ಪದ್ಮಾವತ್ ಅಂತ. ಒಬ್ಬ ರಾಜ, ಚಿತ್ತೂರಿನ ರಾಜನಿಗೆ ಒಂದು ಕನಸು, ಒಂದು ಗಿಳಿ ಕೊಂಡ್ಕೊಳ್ತಾನೆ. ಅವನು ಗಿಳಿ ಕೊಂಡ್ಕೊಂಡ್ರೆ ಆ ಗಿಳಿ ಅದು ಲಂಕೆಯ ಒಬ್ಬ ದ್ವೀಪದ ರಾಜಕುಮಾರಿ ಆ ಗಿಳಿಗೆ ಮಾತನ್ನು ಕಲಿಸಿರ್ತದೆ. ಆ ಗಿಳಿ ಕೊಂಡ್ಕೊಂಡು ಅವನು ಮಾತಾಡುವಾಗ ಗೊತ್ತಾಗ್ತದೆ ಜಗತ್ತಿನ ಅಪ್ರತಿಮ ಸುಂದರಿ ಪದ್ಮಾವತಿ ಅಂತ. ಹಾಗಾಗಿ ಗಿಳಿ ಜೊತೆಗೆ ಹೊಟ್ಟೋಗ್ತಾನಮ್ಮ, ಹುಡ್ಕೊಂಡು ಗಿಳಿ ಮಾರ್ಗದರ್ಶನ ಮಾಡ್ತಾರೆ. ಕಡೆಗೆ ಅವನು ಪದ್ಮಾವತಿಯನ್ನು ಭೇಟಿ ಆಗ್ತಾನೆ, ಅದೇನೋ ದುರಂತ ಆಗ್ತದೆ. ಎಲ್ಲರೂ ನಾವು ಗಮನಿಸ್ತೀವಿ. ಆದರೆ ಈ ಸೂಫಿಸಂ ಇಷ್ಟು ಸುಲಭವಾಗಿ ತನ್ನನ್ನು ತಾನು ಸಂಭಾಳಿಸ್ಕೊಳ್ಳಿಲ್ಲ. ಅನೇಕ ತಲೆದಂಡಗಳು, ಅನೇಕ ಬಹಿಷ್ಕಾರಗಳು, ಅನೇಕ ಕೊಲೆಗಳು. ಅನಲ್ ಹಕ್ ಅಂತ ಅವ್ರು ಹೇಳಿದ್ದು, ಮನ್ಸೂರ್ ಅಲ್ಲಾಜ್ ಹೇಳಿದ್ದು, ಅನಲ್ ಹಕ್ ಅಹಬ್ರಹ್ಮಾಸ್ಮಿ ಅಷ್ಟೇ, ತತ್ವಮಸಿ ಅಷ್ಟೇ. ಅವನ ಕೈಯನ್ನು ಕಾಲನ್ನು ಕತ್ತರಿಸಿದಾಗ ಬಹುಶಃ ಈ ಕಥೆಯನ್ನು ಇವನಿಗೂ ಹೇಳಲಾಗ್ತೇನೆ. ದೆಹಲಿಯ ಸೂಫಿ ಸರ್ಮಕ್ಕೂ ಕೂಡ ಅವು ಆ ಅಂಗಾಂಗಗಳು, ಕಡಿದ ಅಂಗಾಂಗಗಳು ಕೂಡ ಕುಣಿತಾ ಇದ್ವು. ಆ ಕುಣಿಯುವಾಗ ಅನಲ್ ಹಕ್ ಶಬ್ದ ಬರ್ತಾ ಇತ್ತು. ಕರ್ನಾಟಕದಲ್ಲಿ ಅನಲ್ ಹಕ್ ಸೂಫಿಗಳು ಅಮೀನುದ್ದೀನ್ ಅಲಾ ಅವರ ಬಾಗಿಲ ಚೌಕಟ್ಟಿನ ಮೇಲೆ ದರ್ಗಾದ ಹೊರಗಡೆ ಇದೆ ಅದು ಜೈ ಅಂತ. ಅನಲ್ ಹಕ್ ಅಂತ ಇಡೀ ಬಾಗಿಲ ಚೌಕಟ್ಟಿನ ತುಂಬಾ ಬರೆಯಾಗಿದೆ. ಎರಡನೇ ಅನಲ್ ಹಕ್ ಸೂಫಿ ಕರ್ನಾಟಕದಲ್ಲಿ ಗುರುಖಾದ್ರಿ ಪಿ ರಾವ್ ಅವ್ರ ಮೇಲೆ ತುಂಬಾ ಬರೀತಾರೆ. ಸೊ ಹೀಗೆ ಅನೇಕ ಸೂಫಿಗಳು ಈ ಬಗ್ಗೆ ತಲೆದಂಡಗಳನ್ನು, ಅಮೀನುದ್ದೀನ್ ಅಲಾ ಕೂಡ ಆದಿಲ್ಶಾಹಿ ರಾಜ್ಯದಿಂದ ಅನೇಕ ಬಗೆಯ ಕಿರುಕುಳಗಳನ್ನು ಅನುಭವಿಸಿದ್ರು, ಅಥವಾ ಆ ಕಾಲದ ಧರ್ಮಗುರುಗಳಿಂದ ಅವರು ಪರೀಕ್ಷೆಗೆ ಒಳಗಾದ್ವಿ. ಸೊ ಈ ಫಿಲಾಸಫಿ ಸಹಜವಾಗಿ ಹುಟ್ಟಿದ್ದಲ್ಲ, ಆಯಾ ಕಾಲದ ಪ್ರಭುತ್ವಗಳಿಂದ ಮತ್ತು ಸಂಪ್ರದಾಯವಾದಿಗಳಿಂದ ಸಂಘರ್ಷಗಳಲ್ಲಿ ಹುಟ್ಟಿತ್ತು. ಉದಾಹರಣೆಗೆ ಬಂದೆ ನವಾಜ್ ಅವರು ಸಂಗೀತವನ್ನು ಇಡೀ ರಾತ್ರಿ ಹಾಡುವಾಗ ಸೂಫಿ ಸಂಗೀತವನ್ನು, ಅದಕ್ಕೆ ಸಮ ಅಂತ ಕರೀತಾರೆ, ಆಧ್ಯಾತ್ಮಿಕ ಸಂಗೀತವನ್ನು ಅದನ್ನು ಹಾಡುವಾಗ
ಇದು ತಪ್ಪು, ಈ ಇಸ್ಲಾಂನಲ್ಲಿ ಸಂಗೀತದ ನಿಷಿದ್ಧ ಇದೆ. ಆಗ ಆಸ್ಥಾನದಲ್ಲಿ ಅವರು ಗುರುಗಳೆಲ್ಲ ಹೋಗಿ ತುಗ್ಲಕ್ ಮುಂದೆ ಯಾಕೆ ಇದು ನಿಷಿದ್ಧ ಅಲ್ಲ ಅಂತ ಆರ್ಗ್ಯೂ ಮಾಡುವಂತ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಕೂಡ ಅವರು ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿದ್ದಾರೆ. ಹೀಗಾಗಿ ಅದರಲ್ಲೂ ಅವಧೂತರಂತೂ ಆ ಮಜ್ಜೂಬ್ ಸೂಫಿಗಳಂತೂ ಇವ್ರಿಗೆ ಯಾರ ಹಿಡಿತಕ್ಕೂ ಸಿಗ್ತಿರ್ಲಿಲ್ಲ. ಅವರು ತಮ್ಮದೇ ಆದ ರೀತಿಯಲ್ಲಿ ಅವರು ಸೂಫಿಸಮ್ ಅನ್ನ ರೂಪಿಸಿದರು. ಇವತ್ತಿಗೂ ಕೂಡ ಇಸ್ಲಾಂನಲ್ಲಿ ಮುಸಲ್ಮಾನರಲ್ಲಿರುವ ಒಂದು ಪರ್ಟಿಕ್ಯುಲರ್ ಪಂಥ, ವಹಾಬಿ ಪಂಥ, ಸಲಫಿಗಳು ಕರೀತಾರೆ, ಅವರು ಸೂಫಿಸಮ್ ಅನ್ನ ನಿರಾಕರಿಸ್ತಾರೆ. ಯಾಕಂದ್ರೆ ದೇವರಿಗೆ ನಾವು ಆತ್ಯಂತಿಕವಾಗಿ ಶರಣಾಗಬೇಕಾದ್ದು ಆ ದೊಡ್ಡ ಸೂಪರ್ ಪವರ್ಗೆ. ಇದು ಗುರುವಿಗೆ ಶರಣಾಗುವಂತ ಹೇಳ್ತಾರೆ. ಇದು ಸರಿಯಾದ ಮಾರ್ಗ ಅಲ್ಲ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ರು ಬಂದ ಮೇಲೆ ಮೊದಲು ಪೆಟ್ಟಾಗಿತ್ತು ಸೂಫಿಸಮ್. ಇಷ್ಟೆಲ್ಲ ದಮನಗಳ ಒಳಗೆ ಕೂಡ ಅದು ಉಡ್ಕೊಂಡಿದೆ. ಸಮಾನವಾಗಿ ಸೂಫಿಗಳ ಗುರು ಶಿಷ್ಯ ಪರಂಪರೆಯನ್ನು ಸಿಲ್ಸಿಲ ಅಂತ ಕರೀತಾರೆ. ಅದರಲ್ಲಿ ಬೇರೆ ಬೇರೆ ಪಂಥಗಳಿವೆ, ಚಿಸ್ತಿಯ, ಖಾದ್ರಿಯ, ಆ ವಿವರಗಳಿಗೆ ನಾನು ಹೋಗಲ್ಲ. ಆದರೆ ಇವೆರಡು ಪಂಥಗಳ ಹೆಸರು ಮಾತ್ರ ಹೇಳ್ತಾರೆ. ಚಿಸ್ತಿಯ ಪಂಥದವರು ನಾನು ಹೇಳ್ತಾ ಇದ್ದೆ ಕಾವಿ ಪಟ್ಟವನ್ನು ಸುತ್ತುತ್ತಾರೆ ಅಂತ. ಭಾರತದ ಸಂಗೀತಕ್ಕೆ ಮತ್ತು ಭಾರತದ ಸಾಹಿತ್ಯಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಟ್ಟರು ಬಾಬಾ ಫರೀದ್ ಈಸ್ ಚಿಸ್ತಿ, ನಸೀರುದ್ದೀನ್ ಚಿರಾಗ್ ಈಸ್ ಚಿಸ್ತಿ, ನಮ್ಮ ಬಂದೇ ನವಾಜ್ ಅವರು ಚಿಸ್ತಿ. ಈ ಚಿಸ್ತಿ ಸೂಫಿಗಳು ಬಹಳ ದೊಡ್ಡ ಕೊಡುಗೆ. ಖಾದ್ರಿಯ ಸೂಫಿಗಳು ಬಹಳ ಜನಪ್ರಿಯ. ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಒಂದು ಬೇವಿನ ಮರಕ್ಕೆ ಕಟ್ಟೆ ಕಟ್ಟಿರ್ತಾರೆ, ಅದು ಮಹಬೂಬ್ ಸುಬಾನಿ ಕಟ್ಟೆ ಅಂತ ಕರೀತಾರೆ. ಇಸ್ ಕ್ವೈಟ್ ಪಾಪ್ಯುಲರ್. ಗ್ಯಾರಿ ಅಂತ ಹಬ್ಬಗಳನ್ನೆಲ್ಲ ಮಾಡ್ತಾರೆ. ಅದೆಲ್ಲ ಬಗ್ದಾದ್ನ ಖಾದ್ರಿಯ ಪಂಥದ ಒಂದು ಸಂಕೇತವಾಗಿ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಶಿಷ್ಯರಲ್ಲಿ, ಗುರು ಶಿಷ್ಯರಲ್ಲಿ ಅನೇಕರು ಜಾತ್ಯತೀತ ಗುರು ಪರಂಪರೆಯನ್ನ ಪಾಲಿಸಿದರು. ನಮ್ಗೆ ಗೊತ್ತಿರೋ ಹಾಗೆ ಅಮೀರುದ್ದೀನ್ ರಾವ್ ಶಿಷ್ಯ ಶಿರಹಟ್ಟಿ ಫಕೀರೇಶ ಅವರು ಮತ್ತು ನಮ್ಮ ಬಿಜಾಪುರದ ಮಹಿಪತಿ ರಾಯ ಅವರಿಗೆ ಪ್ರೇರಣೆ ಕೊಟ್ಟವರಿಗೆ ನಂಗಾಶಹ ಎಂಬ ಒಬ್ಬ ಅವಧೂತ ಸೂಫಿ, ನಾಗೇಶ ಅಂತ ಕರೀತಾರೆ, ನಂಗಾಶಹ ಅಂತ ಕರೀತಾರೆ. ಈ ಥರದೊಂದು ಜಾತ್ಯತೀತ ಪರಂಪರೆ ಇರೋದನ್ನು ನಾವು ನೋಡಬಹುದು. ಸ್ನೇಹಿತರೆ, ನನ್ನ ಈ ಉಪನ್ಯಾಸದ ಮುಖ್ಯ ಘಟ್ಟ ಏನಂದ್ರೆ ಒಂದು 5 ಸಂಗತಿಗಳನ್ನು ಸೂಫಿಸಮ್ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳಬೇಕು. ಒಂದು ಸಂಗೀತ, ಇನ್ನೊಂದು ಸಾಹಿತ್ಯ, ಮುಖ್ಯವಾಗಿ ಕಾವ್ಯ, ಮತ್ತು ಭಾಷೆ, ನೃತ್ಯ ಮತ್ತು ಆಚರಣೆ. ಈ 6 ಅಥವಾ 5 ಸಂಗತಿಗಳಲ್ಲಿ ಹೇಗೆ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಅದು ಬೇರೆ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತಂದು ಸೂಫಿಸಮ್ ಅನ್ನು ಸಂಗೀತ ಇಲ್ಲದೆ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಭಾರತದ ಬಹುತೇಕ ಅನುಭಾವಿ ಪಂಥಗಳು, ಆಧ್ಯಾತ್ಮಿಕ ಪಂಥಗಳು ಸಂಗೀತ ಇಲ್ಲದೆ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾನು ಬಾವುಲರ ಅಧ್ಯಯನಕ್ಕಾಗಿ ಬೆಂಗಾಲಿಗೆ ಹೋಗಿದ್ದೆ. ಸಂಗೀತ ಇಲ್ಲದೆ ಇಲ್ಲೇ ಇಲ್ಲ. ಬಾವುಲರು ಅತ್ಯಂತ ಅದ್ಭುತವಾಗಿ, ಪಾರ್ವತಿ ಬಾವುಲ್ ಈಗ ತುಂಬ ದೊಡ್ಡ. ಬಟ್ ಇಂಟ್ರೆಸ್ಟಿಂಗ್, ಅವ್ರು ಹಾಡೋ ಹಾಡುಗಳೆಲ್ಲ ಲಾಲೂನ್ ಫಕೀರ್ ಎಂಬ ಚಿತ್ತಗಾಂಗಿನ ಒಬ್ಬ ಸೂಫಿ ಬರೆದ ಹಾಡುಗಳು, ಕೃಷ್ಣನ ಮೇಲಿನ ಹಾಡುಗಳು. ಬಟ್ ಬರೆದದ್ದು ಬಹಳಷ್ಟು. ಮತ್ತು ನಮ್ಮ ತತ್ವಪದಕಾರರು ಅದನ್ನು ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಸಂಗೀತ ಇಲ್ಲದೆ. ಈ ಕರ್ನಾಟಕದ ರಾತ್ರಿ ಕರ್ನಾಟಕವನ್ನು ನಾವು ಶೋಧನೆ ಮಾಡಕ್ ಹೋದ್ರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಕರ್ನಾಟಕದ ಸಾವಿರಾರು ಹಳ್ಳಿಗಳಲ್ಲಿ, ಊರ ಹೊರಗಡೆ ಅಥವಾ ಗುಡಿನಲ್ಲಿ ತತ್ವಪದಗಳು ಫಿಲಸಾಫಿಕಲ್ ಡಿಸ್ಕೋರ್ಸ್ ಅಲ್ಲಿ ನಡೀತಾ ಇರ್ತದೆ, ಸತ್ಸಂಗ ನಡೀತಾ ಇರ್ತದೆ, ಸಂಗೀತ ಅಲ್ಲಿ ಇರ್ತದೆ. ಸೂಫಿಗಳಲ್ಲಿ ಕೊನೆ ಪಕ್ಷ 25 ಭಾಷೆಗಳಲ್ಲಿ ಸಂಗೀತ ಇರ್ತದೆ. ನಾನು ಬಗ್ದಾದ್ನಲ್ಲಿ ಅವ್ರ ಊರಿಸ್ನಲ್ಲಿ ಹೋದಾಗ ತುಂಬಾ ಬೇರೆ ಬೇರೆ ಭಾಷೆಯ ಸಂಗೀತವನ್ನು ಕೇಳಕ್ಕೆ ಸಾಧ್ಯ ಆಯಿತು. ಅತ್ಯಂತ ಅದ್ಭುತವಾಗಿ ಹಾಡ್ತಾ ಇದ್ದವರು ಕುರ್ದಿಶ್ ಜನಾಂಗ. ಕುರ್ದಿಶ್ ಉತ್ತರ ಇರಾನ್, ದಕ್ಷಿಣ ಸಿರಿಯಾ, ದಕ್ಷಿಣ ಟರ್ಕಿ ಭಾಗದಲ್ಲಿರುವರು ಬಹಳ ದೊಡ್ಡ ಸೂಫಿ ಅನ್ಯಾಯಿಗಳು. ಭಾರತದಿಂದ, ಪಾಕಿಸ್ತಾನದಿಂದ ಪುಶ್ತು ಜನಾಂಗದವರು, ಬಲೂಚಿಸ್ತಾನದವರು ಬಂದಿದ್ರು. ಭಾರತದಿಂದ ಬೇರೆ ಬೇರೆ ಭಾಷೆಯ ಜನ, ಅಂದ್ರೆ ಒಬ್ಬನೇ ಸಂತನ ಮೇಲೆ ಹಲವಾರು ಭಾಷೆಗಳಲ್ಲಿ ಅವನ ಹಾಡುಗಳನ್ನು ಕೇಳುವಂತ ಒಂದು ಅಪೂರ್ವವಾದ ಅವಕಾಶ. ಕರ್ನಾಟಕದಲ್ಲೂ ಇದು ಗುಡೇಕಲ್ಲಲ್ಲಿ ನಡೀತದೆ. ಅಲ್ಲಿ ತೆಲುಗು, ಕನ್ನಡ, ಉರ್ದು 3 ಭಾಷೆಯಲ್ಲಿ ಹಾಡನ್ನು ಹಾಡಲಾಗ್ತದೆ. ಮತ್ತು ತಾತಯ್ಯ, ಕೋಲಾರದ ನಮ್ಮ ಕೈವಾರದ ತಾತಯ್ಯನಲ್ಲಿ ಕೂಡ ತೆಲುಗು ಮತ್ತು ಕನ್ನಡವನ್ನು ಹಾಡಲಾಗ್ತದೆ. ಎಲ್ಲೆಲ್ಲೇ ಸೂಫಿಗಳು ಹೋದ್ರು ಆ ಭಾಗದಲ್ಲಿ ಸಂಗೀತ, ಆ ಭಾಗದ ಏನು ಸ್ಥಳೀಯ ಸಂಗೀತವನ್ನು ಅವರು ಬಳಸಿಕೊಂಡ್ರು ಮತ್ತು ಆ ಸಂಗೀತಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ಅವರು ಕೊಟ್ಟರು. ಈ ಸಂಗೀತದಲ್ಲಿ 3 ಆಯಾಮಗಳಿವೆ. ಒಂದು ಸಮ ದೀಕ್ಷೆ ತಗೊಂಡವರು ರಾತ್ರಿ ಊಟ ಆದ್ಮೇಲೆ ಊರೆಲ್ಲ ಮಲಗಿದ ಮೇಲೆ
ಆ ಚಚ್ಚೌಕಾರದಲ್ಲಿ ಕೂತು ಮುಂಗಡೆ ಗುರು ಕೂರ್ತಾರೆ, ಸೂಫಿ ಗುರು. ಈ ಎದುರು ಭಾಗದಲ್ಲಿ ಹಾಡುಗಾರರು ಕೂರ್ತಾರೆ ಮತ್ತು ಆಚೆ ಈಚೆ ಸಾಧಕರು ಕೂರ್ತಾರೆ. ಸಮಾಖಾನ ಅಂತ ಎಲ್ಲಾ ಸೂಫಿ ದರ್ಗಾಗಳಲ್ಲಿ ಬಹಳ ದೊಡ್ಡ ದೊಡ್ಡ ಸಮಾಖಾನಗಳಿವೆ. ಅವೇ ಸಂಗೀತದ ಗೋಷ್ಠಿಯ ಜಾಗಗಳು. ಅವು ಅದರ ವಿಶಿಷ್ಟತೆ ಏನಂದ್ರೆ, ಆ ಒಂದು ನಿರ್ದಿಷ್ಟವಾದ ಕಾವ್ಯದಲ್ಲಿ ನಿರ್ದಿಷ್ಟವಾದ ಒಂದು ಆಧ್ಯಾತ್ಮಿಕ ಅರ್ಥ ಒಪ್ಪಿಸುವ ಸಾಲು, ಅರ್ಥ ಆಸ್ಫೋಟನೆ ಹಾಕ್ಕೊಳ್ಳೆ ಇಡೀ ಸಭೆ, ಅದರಲ್ಲಿ ಕೆಲವರಿಗೆ ಒಂದು ಆವೇಶ ಬಂದ್ಬಿಡ್ತದೆ, ಟ್ರಾನ್ಸ್ ಸ್ಥಿತಿಗೆ ಹೋಗ್ತಾರೆ. ಇಟ್ಸ್ ನಾಟ್ ಹಾಲ್. ಮತ್ತು ನಡುವೆ ಬಂದವರು ಗರ 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 ತಿರುಗ್ತಾ ಇರ್ತಾರೆ. ಆಗ ಸ್ವತಃ ಗುರುಗಳು ಮತ್ತು ಇಡೀ ಸಂಗೀತಗಾರರು ಎನ್ನಿತ್ಕೊಳ್ಬೇಕು, ಅವನು ಶಮನ ಆಗೋರಿಗೆ. ಇದು ಒಂದು ಬಗ್ಗೆ ನಾಟಕೀಯವಾದ ಸಂಗೀತ ಗೋಷ್ಠಿ. ಇದು ಇಡೀ ರಾತ್ರಿ ಇದು ನಡೀತದೆ. ಇದು ಕೇವಲ ಸಾಧಕರಿಗಾಗಿ ಇರುವಂತಹ ಒಂದು ಇದು. ಮತ್ತು ಖವಾಲಿಗಳು ಸಾಮಾನ್ಯ ಸ್ವಲ್ಪ ಪಬ್ಲಿಕ್ ಆಗಿ ಅದು ಸಾರ್ವಜನಿಕವಾಗಿ ತಮಗೆಲ್ಲ ನುಸ್ರತ್ ಫತೇ ಅಲಿ ಖಾನ್ ಭಾರತದ ಖವಾಲಿಗಳು. ಬಹಳ ಜನಗಳಿಗೆ ಗೊತ್ತಿಲ್ಲ, ಭಾರತದಲ್ಲಿ ಶಂಭು ಶಂಕರ್ ಅಂತ ಇಬ್ಬರು ಸೋದರರಿದ್ರು, ಅದ್ಭುತವಾಗಿ ಹಾಡು. ಮೊಯಿನುದ್ದೀನ್ ಚಿಶ್ತಿ ದರ್ಗಾಕ್ಕೆ ಬಂದ್ರೆ ಅವರಿಬ್ಬರು ತುಂಬಾ ಜನ ಅವ್ರನ್ನ ಕೇಳೋರು. ಅವ್ರ ಮೊಮ್ಮಗಳಿಗೆ ಸಂಗೀತವನ್ನು ಹಾಡ್ತಾ ಇದ್ದಾರೆ. ಶಂಭು ಶಂಕರ್ ಇಬ್ಬರು ಸೋದರರು. ಸೊ ಸಾಮಾನ್ಯ ಖವಾಲಿನಲ್ಲಿ ಜಗತ್ತಿನ ಶ್ರೇಷ್ಠ ಸೂಫಿಗಳ ಕಾವ್ಯಗಳನ್ನ ಅದರಲ್ಲಿ ಹಾಡಲಾಗ್ತಾ ಇತ್ತು. ಅಮೀರ್ ಖುಸ್ರೋ ಖವಾಲಿ ಹಾಡಲಾಗ್ತಿದೆ. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ನಿಜಾಮುದ್ದೀನ್ ದರ್ಗಾದಲ್ಲಿ ಅಜ್ಮೀರದಲ್ಲಿ ಅಮೀರ್ ಖುಸ್ರೋ ಅಥವಾ ಬಹುಶಃ ಅಮೀನುದ್ದೀನ್ ಚಿಶ್ತಿ ಅವರಿಗೆ ಸಂಬಂಧಪಟ್ಟ ಒಂದು ಪಾರ್ಸಿ ಹಾಡನ್ನು ಹಾಡಲಾಗ್ತದೆ. ಅವಾಗ ಇಡೀ ದರ್ಗಾದಲ್ಲಿ ಎಲ್ಲರೂ ಎದ್ದಿಟ್ಕೊಳ್ತಾರೆ ಗೌರವದಿಂದ. 900 ವರ್ಷಗಳಿಂದ ಹಾಡಲಾಗ್ತಾ ಇದೆ. ಈ ಏನು ಪರಂಪರೆ ಇದೆ, ಸಂಗೀತದ ಪರಂಪರೆ, ಅದಕ್ಕೆ ಸಾವಿರಾರು ವರ್ಷಗಳಿವೆ. ಅಂತ ಒಂದು 1900-600-700 ವರ್ಷದ ಒಂದು ಆಸ್ಥಾನೆ ಖವಾಲ್ ಅಂತ ಕರೀತಾರೆ. ಆ ಮನೆತಂದವ್ರನ್ನ ನಾನು ಬೆಂಗಳೂರಿನಲ್ಲಿ ಕರ್ಕೊಂಡಾಗಿರುವಂತಹ ಕಾರ್ಯಕ್ರಮ ಕೊಡಿಸ್ತೀವಿ. ಬಹಳ ಅದ್ಭುತವಾಗಿ ಅವರು ಹಾಡ್ತಾರೆ. ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಖವಾಲಿ ಬೇರೆ ಬೇರೆ ಆಧುನಿಕ ಪ್ಲಾಟ್ಫಾರ್ಮ್ ಅಲ್ಲಿ ಆಗ್ತಾ ಇದೆ. ತಮ್ಗೆ ಗೊತ್ತಿದೆ, ನುಸ್ರತ್ ಫತೇ ಅಲಿ ಖಾನ್ 5-6 ಭಾಷೆಗಳಲ್ಲಿ ಹಾಡ್ತಾರೆ. ಅವರು ಅತಿ ಹೆಚ್ಚು ಹಾಡೋದವರು ಪಂಜಾಬಿ ಸೂಫಿ ಗಾಯನ. ಬಾಬಾ ಫರೀದ್ ಅವರು, ಅವರನ್ನು ತುಂಬಾ ಕಲಿಸೋದು ದರ್ಗಾದವರಲ್ಲ, ನಮ್ಮ ಸಿಖ್ಖರ ಗುರುಬಾಣಿ. ಯಾಕಂದ್ರೆ ಗುರುನಾನಕ್ ಮತ್ತು ಸೂಫಿಗಳ ನಡುವೆ ಬಹಳ ದೊಡ್ಡ ಸಂಬಂಧ ಇತ್ತು. ಮತ್ತು ಇವತ್ತಿಗೂ ಗುರು ಗ್ರಂಥ ಸಾಹಿಬ್ನಲ್ಲಿ ಅತ್ಯಂತ ಹೆಚ್ಚು ಹಾಡುಗಳು ಬಾಬಾ ಫರೀದ್ರು ಇರೋದು. ಮತ್ತು ಗುರುನಾನಕ್ ಅವರ ಶಿಷ್ಯ ಒಬ್ಬ ಮರ್ದಾನ್ ಅಂತ, ಅವನು ಸಂಗೀತ ಬಾರಿಸೋನು. ಸೊ ಇಡೀ ಸಿಕ್ಕಿಸಮ್ ಒಳಗಡೆ ಸೂಫಿಸಮ್ ಬಹಳ ಇನ್ಹೆರಿಟೆಂಟ್ ಆಗಿ ಇದೆ. ಈಗ ಅವ್ರ ಮಗ ರಾಹತ್ ಫತೇ ಅಂತ ಹಾಡ್ತಿದ್ದಾರೆ. ಮುಖ್ತಾರ್ ಅಲಿ ಅಂತೂ ಇಲ್ಲಿ ಧಾರವಾಡಕ್ಕೂ ಬಂದಿದ್ದಾರೆ. ಅಬಿದಾ ಫರ್ಮಿ, ಮೆಹದಿ ಹಸನ್, ಇವರೆಲ್ಲ ನಮ್ಮ ಕಾಲದ ಶ್ರೇಷ್ಠ ಆಧ್ಯಾತ್ಮಿಕ ಗಾಯಕರು ಮತ್ತು ಖವಾಲಿ ಗಾಯಕ. ತಮಗೆಲ್ಲ ಗೊತ್ತಿದೆ ಧಮಾಧಮ್ ಮಸ್ತಕಲಂದು ಎದೆ ಧಮ ಧಮ ಅನ್ನುತ್ತದೆ, ಹೊಸದಡಿಯುವ ಸೆಹೆಂದುವ. ಸಿಂಧಿಯವನು, ಸಿಂಧ್ ಪ್ರದೇಶದವನು ಇವನು. ಸೆಹವಾನ್ ಅಂತ ಒಂದು ಊರಿದೆ ಅಲ್ಲಿ, ಸಿಂಧ್ ಶಹಬಾಜ್ ಕಲಂದರ್ ಅಂತ. ಅಲ್ಲಿನ ಒಬ್ಬ ಶ್ರೇಷ್ಠ ಗಾಯಕ 80 ವರ್ಷ ಆಗಿತ್ತು, ಈಚೆಗೆ ತೀರ್ಕೊಂಡ. ಕಂಪ್ಲೀಟ್ ಕಾವಿ ಡ್ರೆಸ್ಸನ್ನು ಹಾಕ್ತಾ ಇದ್ದ, ಜೋಗಿ ಥರ ಒಂದು ರಾವಣ ಹಸ್ತಾಕರದ ಒಂದು ತಂತಿ ವಾದ್ಯ ಇಟ್ಕೊಂಡು ಹಾಡ್ತಿದ್ದ. ಜಗತ್ ಪ್ರಸಿದ್ಧವಾದ ಹಾಡುಗಾರ. ನಮ್ಮ ಜೋಗಿಗಳ ಹಾಗೆ ಕಾಡ್ತಾರೆ. ಸೆಹನ್ವಾದ ಸಿದ್ದಿಗೀದ ಅಲ್ಲಿ ಇವನು. ಸೊ ಇಡೀ ಪಾಕಿಸ್ತಾನದಲ್ಲಿ ಸೆಹವಾನ್ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಸಂಗೀತದ ಒಂದು ಸೂಫಿಸಮ್ನ ಒಂದು ಜಾಗ. ಮತ್ತು ಈ ಎಲ್ಲ ಗಾಯಕರು ಕೇವಲ ಪ್ರೊಫೆಷನಲ್ ಗಾಯಕರಲ್ಲ. ಮುಖ್ತಾರ್ ಅಲಿ ಸ್ವತಃ ಸಾಧಕ. ನಾವು ಅದನ್ನು ಅನೇಕ ಸಲ ಗಮನಿಸಿದ್ದೀವಿ. ಮೀರಾ ಭಜನ್, ಕಬೀರ್, ಆ ಹದ್ ಅನ್ಹದ್ ಎಂಬ ಒಂದು ಸೀರಿಯಲ್ ಒಂದು ಇದು ಮಾಡಿದ್ರು, ಸಾಕ್ಷಿ ಚಿತ್ರ ಮಾಡಿದ್ರು. ಶಬ್ನಂ ಮೀರ್ ಮಾನ್ವಿ ಅವರು ಕಬೀರ್ನ ಹಾಡುಗಳ ಒಂದು ಪಥವನ್ನು ಹುಡ್ಕೊಂಡು ಗೋರಖ್ಪುರದಿಂದ ಕರಾಚಿಗೆ ಹೋಗ್ತಾರೆ. ಕರಾಚಿಯಲ್ಲಿ ಒಬ್ಬ ಸೂಫಿ ಗಾಯಕ ಹಾಡ್ತಾನೆ. ಹಾಡಿದ್ದವನು ಕಬೀರ್ ಮತ್ತು ಕನ್ಹಯ್ಯ ಮೇಲೆ ಹಾಡು, ಕೃಷ್ಣನ ಮೇಲಿನ ಹಾಡು. ಶಂಭು ಶಂಕರ್ ಅವರು ಮೊಯಿನುದ್ದೀನ್ ಚಿಶ್ತಿ ಮೇಲೆ ಹಾಡಿದ್ರೆ, ಅಲ್ಲಿ ಕರಾಚಿನಲ್ಲಿ ಕನ್ಹಯ್ಯ ಮೇಲೆ ಹಾಡನ್ನ ಅವ್ರು ಹಾಡಿದ್ದನ್ನು ದಾಖಲು ಮಾಡಿದ್ದಾರೆ. ಮತ್ತು ನಮ್ಮ ಹಿಂದೂಸ್ತಾನಿ ಸಂಗೀತದ ಒಳಗಡೆ ಒಂದು ಸೆಕ್ಷನ್ ಬಹಳ ಆಳವಾಗಿ ಪ್ರಭಾವ ಬೀರಿದ್ದು ಸೂಫಿಸಮ್. ಯಾಕಂದ್ರೆ ಅಮೀರ್ ಖುಸ್ರೋ ಹಿಂದೂಸ್ತಾನಿ ಸಂಗೀತದ ಪಿತಾಮಹ ಅಂತ ಕರೆಯಲಾಗ್ತದೆ. ಅವನ ಸಮಾಧಿ ನಿಜಾಮುದ್ದೀನ್ ಸಮಾಧಿಯ ಬುಡದಲ್ಲೇ ಇದೆ. ಆತ ಎಲ್ಲ ಭಾರತದ ಸಂಗೀತದ ರಾಗಗಳನ್ನ
ಅನುಸಂಧಾನ ಮಾಡಿದವನು ಅಂತ ಹೇಳಿ ಕರೆಯಲಾಗ್ತದೆ. ಮತ್ತು ಅವನ ಒಂದು ಹರಿವಂ ಅಂತ ಅವನು ಹಾಡಿದೆ, ಹರಿವಂ ಅದನ್ನು ಮುಕ್ತಿಯಾರ್ ಹಾಡ್ತಾರೆ. ಅಮೀರ್ ಕುಸು ಬರೆದ ಹರಿವಂ ಮುಕ್ತಿಯಾರ್ ಹಾಡಿದ್ದು ನನಗೆ ನೆನಪಿದೆ. ಮತ್ತು ಫರೀದ್ ಖವಾಲ್ ಕನ್ಹಯ್ಯ ಹಾಡನ್ನು ನಾವು ಸುಮ್ಮನೆ ನಮ್ಮ ಸಂಗೀತ ಪರಂಪರೆ ಈ ರಾಜಕಾರಣದ ಆಚೆ ಈ ದೇಶಗಳಲ್ಲಿ ತನ್ನ ಜಾತ್ಯತೀತ ಪರಂಪರೆಯನ್ನ ಒಂದು ಯೂನಿವರ್ಸಲ್ ಹ್ಯೂಮನಿಸಮ್ ಅನ್ನು ಉಳಿಸ್ಕೊಂಡಿದೆ ಅನ್ನೋದಕ್ಕಾಗಿ ನಾನು ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಬಾಂಬೆ ದಂಗೆಗಳಾದಾಗ ಕೂಡ 92ರಲ್ಲಿ ಸುಮ್ಮನೆ ಏನ್ ಮಾಡೋದು, ಅಸಹಾಯಕರಾದ ಕಲಾವಿದರು ಇಂಡಿಯಾ ಗೇಟ್ ಮುಂದೆ ಕೂತ್ಕೊಂಡು, ಗೇಟ್ ವೇ ಆಫ್ ಇಂಡಿಯಾ ಮುಂದೆ ಕೂತ್ಕೊಂಡು ಸುಮ್ಮನೆ ಹಾಡಿದ್ರು. ಆ ಹಾಡಲ್ಲಿ ಒಂದು ಹಾಡು ಬಹುಶಃ ನಾಮದೇವದು ಅಥವಾ ತುಕಾರಾಮ್, ಅದು ಕೃಷ್ಣನನ್ನು ಖಲಂದರೆಂದು ಕರೆಯುವ ಹಾಡು. ಏತು ಕೃಷ್ಣ ಖಲಂದರಿ ಅಭಂಗರಿ. ಸೊ ಭಾರತದಲ್ಲಿ ನಾನಾ ಕಾರಣಗಳಿಗಾಗಿ ಸಮಾಜದ ಸಂಬಂಧಗಳು ಮುರಿದು ಬಿದ್ದಾಗ, ಮನುಷ್ಯ ಸಂಬಂಧಗಳು ಹಾಳು ಬಿದ್ದಾಗ ಈ ಸಂಗೀತದ ಮೂಲಕ ಸೂಫಿ ಗಾಯಗಳು ಬೇರೆ ಬೇರೆ ಆಧ್ಯಾತ್ಮಿಕ ಪರಂಪರೆಗಳು ಮಧ್ಯಪ್ರವೇಶ ಮಾಡಿವೆ. ಇವುಗಳಿಗೂ ಬಹಳ ದೊಡ್ಡ ಸಾಂಸ್ಕೃತಿಕ ಮಹತ್ವ ಇದೆ ಅನ್ನೋದಕ್ಕಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ನಾವು ಬರೀ ಕಲಾ ಪ್ರಕಾರಗಳಲ್ಲ ಅನ್ನೋದಕ್ಕಾಗಿ. ಹಿಂದೂಸ್ತಾನಿ ಸಂಗೀತದಲ್ಲಿ ಕೂಡ ಬಹಳ ಹೆಚ್ಚು ಬ್ರಜ ಭಾಷೆಯಲ್ಲಿ ಅವಧ್ ಭಾಷೆಯಲ್ಲಿ ಈ ಚೀಸ್ಗಳು ಅವೆಲ್ಲ ಸೂಫಿಸಂನಿಂದ ಪ್ರಭಾವಿತವಾದ ಪ್ರೇಮದ ಚೀಸ್. ಕೇವಲ ಸೂಫಿಸಂ ಅಲ್ಲ, ಭಾರತದ ಎಲ್ಲ ಆಧ್ಯಾತ್ಮಿಕ ಪರಂಪರೆಗಳು ದೇವರ ಜೊತೆಗಿನ ಭಕ್ತಿಯನ್ನು ಪ್ರೇಮದ ಮೂಲಕನೇ ಹೇಳೋದು. ಮೀರಾ ಆಯಿತು, ಎಲ್ಲರೂ ಕೂಡ ಕೆಲವೊಮ್ಮೆ ನಮ್ಮ ಅಕ್ಕ ಉತ್ಕಟವಾದ ಲೈಂಗಿಕ ಪ್ರತಿಮೆಗಳ ಮೂಲಕ ಹೇಳೋದು ನಮ್ಗೆ ಗೊತ್ತಿದೆ. ಅದರಿಂದ ಈ ಪ್ರೇಮದ ಹಾಡುಗಳೆಲ್ಲವೂ ಕೂಡ ಈ ಸೂಫಿಸಂನಲ್ಲಿ ಬಹಳ ದೊಡ್ಡ ಚೀಸ್ಗಳಾಗಿ, ಬಡೆ ಗುಲಾಮ್ ಅಲಿ ಖಾನ್ ಅವರ ಕ್ಯಾ ಕರೋ ಸಜನಿ ಬಾಲಮನ ಆವಿ, ಆ ಹಾಡು ಬರೀ ಹಾಡಲ್ಲ, ಅದು ಬರೀ ठुमरी ಅಲ್ಲ, ಅದು ಸೂಫಿಸಂನ ದೈವಾನುಸಂಧಾನ ಮಾಡ್ತಿರುವ ಸಾಧಕನ ಆರ್ಥ ಕರೆಯೂ ಹೌದು. ಏನ್ ಮಾಡ್ಲಿ ಬರ್ತಾ ಇರೋಲ್ಲ, ಕ್ಯಾ ಕರೋ ಸಜನಿ ಬಾಲಮನ ಆವಿ. ಎಷ್ಟು ತರದಲ್ಲಿ ಆ ठुमरीನ ಆ ಭಾವವನ್ನು ವ್ಯಕ್ತಪಡಿಸ್ತಾರೆ ಬಡೆ ಗುಲಾಮ್ ಅಲಿ. ಎಲ್ಲಿಂದ ಬಂದಿಲ್ಲ, ಇದರ ಮೂಲ ಸ್ರೋತ ಅನೇಕ ಕಡೆ ಸೂಫಿಸಂ ಇದೆ ಮತ್ತು ಬೇರೆ ಬೇರೆ ಭಾರತದ ಆಧ್ಯಾತ್ಮಿಕ ಪಂಥಗಳಿವೆ. ಮತ್ತು ನಾನು ಹೇಳ್ತಾ ಇದ್ದೆ, ಭಾರತದ ಕಾವ್ಯ ಪರಂಪರೆಗೆ ಕೂಡ ದೊಡ್ಡ ಕಾಣಿಕೆಯನ್ನು ಸೂಫಿಗಳು ಕೊಟ್ಟಿದ್ದಾರೆ. ಅವರು ಒಂದು ವಿಶೇಷ ಅಂದ್ರೆ ಯಾವ ಭಾಷೆ ಯಾವ ಪ್ರಾಂತ್ಯಕ್ಕೆ ಹೋಗ್ತಿದ್ರು ಆ ಜನಭಾಷೆಯಲ್ಲಿ ಅವರು ಬರೀತಾರೆ. ಬೆಂಗಾಳಿ ಸೂಫಿಗಳು ಬೆಂಗಾಳಿಯಲ್ಲಿ ಬರ್ತದೆ, ಲಾಲೂನ್ ಫಕೀರ್ ಎಲ್ಲ ಬೆಂಗಾಲಿಯಲ್ಲಿ ಬರ್ತದೆ, ಬಾಬಾ ಫರೀದ್ ಪಂಜಾಬಿ ಬರ್ಬೋದು. ಕರ್ನಾಟಕದ ಸೂಫಿಗಳು ಹೆಚ್ಚು ಪರ್ಷಿಯನ್ನಲ್ಲಿ ಬರ್ತದೆ, ಹೆಚ್ಚು ದಖನಿಗೆ ಬರ್ತದೆ. ಮತ್ತು ಕನ್ನಡದಲ್ಲಿ ಬರೆದ ಕೆಲವೇ ಸೂಫಿಗಳಲ್ಲಿ ನಮ್ಮ ಸಾಲಗುಂದಿಯ ಗುರುಖಾದ್ರಿ ಪೀರ ಬಗ್ಗೆ ಒಂದು ಸಾಲನ್ನು ಎಕ್ಸ್ಟ್ರಾ ಸೇರಿಸಬೇಕಾಗಿದೆ. ಬಸವಣ್ಣವ್ರ ಮೇಲೆ ಮೊದಲು ಕವಿತೆಗಳನ್ನು ಬರೆದವರು, ಹಾಡುಗಳನ್ನು ಬರೆದವರು ಗುರುಖಾದ್ರಿ ಪೀರ ಅಂತ ಕಾಣ್ತದೆ. ಆಧುನಿಕ ಕವಿಗಳಲ್ಲಿ ಬಸವಣ್ಣವರು ಮತ್ತೆ ಅವರು ನೆನೆಸ್ತಾರೆ. ಸೊ ಜಗತ್ತಿನ ಶ್ರೇಷ್ಠ ಕಾವ್ಯ ಅಂತ ನಾವು ಕರೆಯೋದಾದ್ರೆ ಇವರೆಲ್ಲ ಬರ್ತಾರೆ. ರೂಮಿ, ಜಾಯಸಿ, ನಿಜಾಮಿ, ಉಮರ್ ಖಯಾಮ್, ಹಾಫೀಜ್, ಅಮೀರ್ ಖುಸ್ರೋ, ಮಲಿಕ್ ಮೊಹಮ್ಮದ್ ಜಾಯಸಿ, ಬಾಬಾ ಫರೀದ್, ಬೇರೆ ಬೇರೆ ಭಾಷೆಗಳಲ್ಲಿ ಇವರೆಲ್ಲರೂ ಕಾವ್ಯವನ್ನ ಬರೆದರು. ಭಾಷೆ ವಿಷಯದಲ್ಲಿ ನಮ್ಮ ಭಾಷೆಯನ್ನು, ಜನರ ಆಡು ಭಾಷೆಯನ್ನು ನಮ್ಮ ಭಕ್ತಿ ಪಂಥಗಳು, ಆಧ್ಯಾತ್ಮಿಕ ಪಂಥಗಳು, ಇನ್ಕ್ಲೂಡಿಂಗ್ ಶರಣರು, ಸೂಫಿಗಳು, ಅದನ್ನೊಂದು ಫಿಲಾಸಾಫಿಕಲ್ ಡಿಸ್ಕಷನ್ಗೆ ಬಳಸುವ ಮೂಲಕ ಅದಕ್ಕೊಂದು ಹೊಸ ಸೂಕ್ಷ್ಮತೆ ಇರ್ತದೆ. ಆಡು ಭಾಷೆಗೆ ಅದಕ್ಕೊಂದು ಲಿಮಿಟೇಷನ್ ಇರ್ತದೆ. ನಾವು ಆಡುವಾಗ ಇವತ್ತು ಕೂಡ ಕನ್ನಡವನ್ನು ನಾವು ಉನ್ನತ ಶಿಕ್ಷಣದಲ್ಲಿ ಜ್ಞಾನ ಸೃಷ್ಟಿಗಾಗಿ ಮತ್ತು ಜ್ಞಾನವನ್ನು ನಾವು ಅಭಿವ್ಯಕ್ತಿ ಮಾಡುವುದಕ್ಕಾಗಿ, ಸೃಷ್ಟಿಗಾಗಿ ಮತ್ತು ಅಭಿವ್ಯಕ್ತಿಗಾಗಿ ಕನ್ನಡವನ್ನು ಬಳಸೋದಕ್ಕೆ ಒತ್ತಡ ಆಗ್ತಾ ಇದೆ. ಆದರೆ ನಮ್ಮ ಶರಣರು ಬಹಳ ಸಲೀಸಾಗಿ ಆ ಸಾಧನೆಯನ್ನು ಮಾಡಿ, ಅಲ್ಲಮ ಸಾಧನೆಯನ್ನು ಮಾಡಿ ನಮ್ಮಲ್ಲಿ ಸೂಫಿ ಕೂಡ ಭಾರತದ ಬೇರೆ ಬೇರೆ ಅನಾಮಿಕ ಭಾಷೆಗಳಿಗೆ, ಬ್ರಜಭಾಷೆ, ಅವಧಿ, ಭೋಜ್ಪುರಿ, ಈ ತರದ ಭಾಷೆಗಳಿಗೆಲ್ಲ ಫಿಲಾಸಾಫಿಕಲ್ ಡಿಸ್ಕಷನ್ ಬಳಸೋದು ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಮರಾಠಿನಲ್ಲಿ ಶ್ರೀ ಎಂ ಅಂತ ಒಬ್ಬರು ಯೋಗಿ ಇದ್ದಾರೆ. ಅವ್ರ ಜೊತೆಗೆ ನಾನು ಸ್ವಲ್ಪ ಕಾಲ ಪ್ರವಾಸ ಮಾಡಿದೆ. ಕನ್ಯಾಕುಮಾರಿ ಟು ಕಾಶ್ಮೀರ್ ಹೋಗುವಾಗ ನಾನು ಹರಿಹರದಿಂದ ಪ್ರಾಣಿಬೆನ್ನೂರಿಗೆ, ಅವಾಗ ಅವ್ರನ್ನ ಹೇಳುವಾಗ ಮಲಯಾಳ ಮತ್ತು ತಮಿಳು ಕವಿಗಳಲ್ಲಿರುವ ಕವಿಗಳು, ಸೂಫಿ ಕವಿಗಳ ಮೇಲೆ ಅವರು ಅದ್ಭುತವಾಗಿ ನಮ್ಮ ಜೊತೆಗೆ ಶೇರ್ ಮಾಡಿ. ಮತ್ತು ನೃತ್ಯ ತಮ್ಗೆ ಗೊತ್ತಿದೆ, ಮೆಲ್ವಿ ಡಾನ್ಸ್ ಅಂತ ಕರೀತಾರೆ. ಅದು
ಈ ಭೂಮಿ ಜಲದ ಇಡೀ ಕಕ್ಕಿಯಲ್ಲಿ ಆ ಡಾನ್ಸ್ ಇದೆ. ಒಂದು ಕೈ ಅಗಸತ್ತ, ಇನ್ನೊಂದು ಕೈ ಭೂಮಿ ಅಂತ. ನಮ್ಮ ಬುದ್ಧನ ಭೂಸ್ಪರ್ಶ ಮುದ್ರೆ ಇದೆಯಲ್ಲ, ಬುದ್ಧನ ಅನೇಕ ಮುದ್ರೆಗಳಲ್ಲಿ ಭೂಸ್ಪರ್ಶ ಮುದ್ರೆ. ಇವೆಲ್ಲವನ್ನು ಬಿಟ್ಟು ಬೇರೆ ಏನು ಮಾತಾಡಕ್ಕಾಗಲ್ಲ. ಈ ಲೌಕಿಕವನ್ನೇ ಕುರಿತು ಮಾತಾಡಬೇಕಾಗಿದೆ ನಾವು ಆಧ್ಯಾತ್ಮಿಕವಾಗಿ ಅನ್ನೋ ಅರ್ಥದಲ್ಲಿ. ಹೀಗೆ ಆಗಸದತ್ತ ಒಂದು ಕೈ, ಇನ್ನೊಂದು ನೆಲದತ್ತ ಹೀಗೆ ಮಾಡಿ ಗರಗರ ತಿರುಗುವ ಆ ಡಾನ್ಸ್ ಅನ್ನು ನೋಡಿದ್ವಿ. ಬೇಕಾದಷ್ಟು ಡಾನ್ಸ್ ಅನ್ನ, ನೃತ್ಯ ಪರಂಪರೆಗಳನ್ನು ಕೂಡ ಸೂಫಿಗಳು ಇದು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ನನಗೆ ಅನಿಸಿದ್ದು ಈ ಫಿಲಾಸಫಿಕಲ್ ಡಿಸ್ಕಷನ್, ಇದರ ಸಂಗೀತ, ನೃತ್ಯಗಳ ಆಚೆ ಜನರ ದೈನಿಕ ಬದುಕಿನಲ್ಲಿ ಜನರ ಆಲೋಚನಾ ಕ್ರಮವನ್ನು ಕಟ್ಟೋದಕ್ಕೆ ನಮ್ಮ ಸೂಫಿಗಳ ಈ ಉರುಸಿನ ಆಚರಣಾ ಲೋಕ ಇದೆಯಲ್ಲ, ಅದು ಕಟ್ಟಿರುವ ಬಾಂಧವ್ಯ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ಅಲ್ಲಿ ಆಹಾರ ಸಂಸ್ಕೃತಿ ಇದೆ. ನೀವು ಅಜ್ಮೀರ್ನಲ್ಲಿ ಒಂದು ದೊಡ್ಡ ಒಂದೇ ಪಾತ್ರೆಯಲ್ಲಿ ಮಾಡಿದ ಆಹಾರವನ್ನು ಎಲ್ಲರೂ ಶೇರ್ ಮಾಡ್ಕೊಳ್ಳಿ. ದೊಡ್ಡ ಪಾತ್ರೆ, ತುಂಬಾ ದೊಡ್ಡ ಪಾತ್ರೆ. ಸೊ ಇವತ್ತಿಗೂ ಸುಫಿ ದರ್ಗಾಗಳಲ್ಲಿ ಆಹಾರ ಶೇರ್ ಮಾಡೋದಿರ್ತದೆ. ನಮ್ಮ ತತ್ವಪದಕಾರಲ್ಲಿ ಅವಧೂತರ ಆರೋಡರಲ್ಲೂ ಆಹಾರ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಆಹಾರದ ಸಮಸ್ಯೆ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯಗೀತೆ ಇದೆ ಮುಂಚೂಣಿಗೆ ಬಂದ್ಬಿಟ್ಟಿದೆ. ಎಸ್, ಆಹಾರ ಎಷ್ಟು ಇಂಪಾರ್ಟೆಂಟು, ಎಷ್ಟು ನಮ್ಮ ರುಚಿಗೆ ಸಂಬಂಧಿಸಿದ್ದು, ಸಂಸ್ಕೃತಿಗೆ ಸಂಬಂಧಿಸಿದ್ದು, ಅದು ನಮ್ಮ ಭೇದಕ್ಕೂ ಸಂಬಂಧಿಸಿದ್ದು, ಸಾಮಾಜಿಕ ಭೇದಗಳಿಗೆ ಕಾರಣ. ಒಂದೇ ಪಾತ್ರೆಯಲ್ಲಿ, ಒಂದೇ ಪಂಕ್ತಿಯಲ್ಲಿ ಬಡಕಲ್ ನಮ್ಮ ಗುಲ್ಬರ್ಗದಲ್ಲಿ ಜೇವರ್ಗಿ ತಾಲೂಕಲ್ಲಿ ಒಬ್ಬ ತತ್ವಪದಕಾರನ ಇದಕ್ಕೆ ಹೋಗಿದ್ದೆ. ಅಲ್ಲಿ ಇಡೀ ಜಾತ್ರೆಯಲ್ಲಿ ಎಲ್ರಿಗೂ ಒಣಗಿದ ರೊಟ್ಟಿ ಮತ್ತು ಬಜ್ಜಿ ಕೊಡ್ತಾರೆ. ಕೂಡು ಊಟ ಇದೆಯಲ್ಲ, ಅದು ನಾವೆಲ್ಲ ಒಂದು ಕಮ್ಯುನಿಟಿಗೆ ಸೇರ್ತವೆ ಎಂಬ ಒಂದು ದೊಡ್ಡ ಸಾಮುದಾಯಿಕ ಪ್ರಜ್ಞೆಯನ್ನ ಸೃಷ್ಟಿ ಮಾಡುತ್ತದೆ. ಹೀಗಾಗಿ ಇಡೀ ಸೂಫಿಗಳ ಜಾತ್ರೆಗಳೇನಿವೆ ಅವೆಲ್ಲವೂ ಕೂಡ ಮಡಿವಾಳಪ್ಪನ ಜಾತ್ರೆಯಲ್ಲಿ ಎಲ್ಲರಿಗೂ ಒಂದೇ ಊಟ, ಒಂದೇ ಪಾತ್ರೆಯಲ್ಲಿ ಆಗಿದೆ, ಅದು ಬಜ್ಜಿ ಮತ್ತು ರೊಟ್ಟಿ. ಸ್ಥಳೀಕರಣದ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸಂಗತಿ ಏನಂದ್ರೆ, ಒಂದು 3-4 ಸಮುದಾಯಗಳ ಸೃಷ್ಟಿಯಾದ ಸೂಫಿ ಹಾಡುಗಳು. ಅದರಲ್ಲಿ ಇವರು ಮಿರಾಶಿ ಸಮುದಾಯದವರು, ಕುಲಕರ್ಣಿಯವರು, ಯಾರು ನಮ್ಮ ಮುಕ್ತಿಯಾದ. ಈಗ ನಾನು ಏನು ಅಲನ್ ಫಕೀರ್ ಅಂತ ಹೇಳಿದೆ, ಅವನು ಈಚೆಗೆ ತೀರ್ಕೊಂಡ ಬಹಳ ದೊಡ್ಡ ಗಾಯಕ. ಅವನು ಮಂಗನ ಸಮುದಾಯ ಮತ್ತು ಧಾಡಿ, ಈ 3 ಸಮುದಾಯಗಳು ಇವತ್ತಿನ ಗುಜರಾತ್, ರಾಜಸ್ಥಾನ, ಲಾಹೋರ್, ಸಿಂಧ್, ವಿಭಜನಾ ಪೂರ್ವ ಭಾರತವನ್ನು ಕಲ್ಪಿಸ್ಕೊಡಿ. ಆ ಮರುಭೂಮಿಯ ಸುತ್ತ ಇರುವ 4 ರಾಜ್ಯಗಳಲ್ಲಿ ನಮ್ಮ ಬಿಜಾಪುರದ, ನಮ್ಮ ಸೊಲ್ಲಾಪುರದ ಕುರಿಯವರು ಒಂದು ರೌಂಡ್ ಹಾಕ್ತಾರಲ್ಲ, ಒಂದು ಪಥ, ಒಂದು ಕಾರಿಡಾರ್ ಇದೆ ಅವರಿಗೆ, ಹಾಗೆ ಹಾಕ್ತಾ ಇದ್ರು. ದೇಶ ವಿಭಜನೆ ಆದ್ಮೇಲೆ ಈ ಸಂಗೀತಗಾರರು ಬೇರೆ ಆದ್ರು. ತಮ್ಮ ಸಂದರ್ಶನದಲ್ಲಿ ಆ ನೋವನ್ನು ತೋರಿಸಿದರು ಮುಖ್ಯರಲ್ಲಿ. ಸೊ ಈ ಕಮ್ಯುನಿಟಿಗಳು ಇವತ್ತಿಗೂ ಸೂಫಿ ಪರಂಪರೆಯನ್ನು ಜನಪದೀಕರಣದಲ್ಲಿ ಅವರು ಹಾಡ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಭಾರತ ಮತ್ತು ಕರ್ನಾಟಕದಲ್ಲಿ ಸೂಫಿಗಳು ಮಾಡಿದ ಬಹಳ ದೊಡ್ಡ ಕೆಲವು ಸಾಂಸ್ಥಿಕ ರಚನೆಗಳನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ಅದು ಉದಾಹರಣೆಗೆ ಗುರು ಗ್ರಂಥ ಸಾಹೇಬ್ ಬಹಳ ವಿಶಿಷ್ಟವಾದ ಧಾರ್ಮಿಕ ಗ್ರಂಥ. ಅದೊಂದು ಕಾವ್ಯ ಸಂಕಲನ. ಅದು ಜಗತ್ತಲ್ಲಿ ಯಾವುದಾದ್ರೂ ಒಂದು ಧರ್ಮಕ್ಕೆ ಕವಿತಾ ಸಂಕಲನ, ಒಂದು ಆಂಥೋಲಜಿ, ಒಂದು ಧರ್ಮ ಕಿತಾಬೆ ಅವರು ಇದು ಮಾಡೋದು. ಗ್ರಂಥ ಸಾಹೇಬ್ ಗ್ರಂಥನೇ ಇದು ಮಾಡೋದು, ಪುಸ್ತಕದ ಆರಾಧನೆ. ಅದರಲ್ಲಿರೋದೆಲ್ಲ ಯಾರ ಪದ್ಯಗಳು? ನಮ್ಮ ಮಾನ್ಭಾವ ಪಂಥದವ್ರದ್ದು, ವಾರ್ಕರಿ ಅವ್ರದ್ದು, ಕಬೀರ್ದು ಸಿಕ್ಕಾಪಟ್ಟೆ, ಬಾಬಾ ಫರೀದ್, ಎಲ್ಲ ಸುದ್ದಿಗಳು ವಿಶಿಷ್ಟವಾದ. ಅದನ್ನು ಹಾಡೋರು ಕೂಡ ಎಲ್ಲರೂ ಹಾಡ್ತಾರೆ. ಎಲ್ಲ ಸುಫಿ ಗಾಯಕರು ಈ ಗುರುಬಾಣಿಯನ್ನ ಅವರು ಹಾಡ್ತಾರೆ. ಸೊ ನನ್ಗನ್ಸುತ್ತೆ ಆ ಒಂದು ರಚನೆ ಏನಿದೆ, ಆ ಎಲ್ಲ ಸಂತರು ಹಾಡಿದ್ದೆಲ್ಲ ಒಂದು ಪುಸ್ತಕವಾಗಿ, ಅದು ಒಂದು ಧರ್ಮ ಗ್ರಂಥವಾಗೋದಿದೆಯಲ್ಲ, ಅದೊಂದು ಬಹಳ ದೊಡ್ಡ ಸಂಕೇತ ಭಾರತದಲ್ಲಿ. ಬಿಕಾಸ್ ಅದು ಧರ್ಮ ಅಲ್ಲ, ಆರಂಭದಲ್ಲಿ ಬುದ್ಧಿಸಂ ಕೂಡ ಧರ್ಮ ಅಲ್ಲ, ಅದೊಂದು ದಾರ್ಶನಿಕ. ಮತ್ತು ಕರ್ನಾಟಕದಲ್ಲಿ ಸೂಫಿಸಂ ಸೃಷ್ಟಿ ಮಾಡಿದ ಒಂದು ಅಪೂರ್ವವಾದ ಸಂಗತಿ ಅಂದರೆ ಕಿತಾಬೆ ನವರಸ್ ಪುಸ್ತಕ. ಕಿತಾಬೆ ನವರಸ್ ಇಬ್ರಾಹಿಂ ಆದಿಲ್ ಶಾಹಿ ಬರೆದದ್ದು. ಅದು ಶುರುವಾಗೋದು ಒಂದೇನೋ ಗಣಪತಿ ಪ್ರಾರ್ಥನೆಯಿಂದ, ಸರಸ್ವತಿ ಪ್ರಾರ್ಥನೆಯಿಂದ, ಮತ್ತು 3ನೇದು ಬಂದೆ ನವಾಸ್. ಎಲ್ಲೇ ಬಂದೆ ನವಾಸ್, ಎಲ್ಲೇ ಸರಸ್ವತಿ, ಎಲ್ಲೇ ಅಲ್ಲಿ ಒಂದಾಗಿದೆ. ನಮ್ಮ ಉತ್ತರ, ನಾನು ಅನೇಕ ಸಲ ಹೇಳ್ತೇನೆ, ನಮ್ಮ ಕರ್ನಾಟಕದ ಅದ್ಭುತವಾದ ಕೆಲವು ಪ್ರಯೋಗ ಭೂಮಿಗಳಿರೋದು ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲ ಅಂತ.
ಅದು ಸಂಗೀತಕ್ಕಾಗಿ ಒಂದು ಊರನ್ನ ಭಾಳ ಐ ವಾಸ್ ಡೀಪ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಸೂಫಿಸಮ್. ಯಾಕಂದ್ರೆ ಅವನ ಕಾಲದಲ್ಲಿ ಬೇಕಾದಷ್ಟು ಸೂಫಿಸಮ್. ಒಂದು ವಿಫಲ ಯತ್ನವನ್ನು ಮಾಡಿದ ಅಕ್ಬರ್ ದೀನ್ ಇಲಾಹಿ, ಅದು ಕೂಡ ಸೂಫಿಸಮ್ನಿಂದ ತುಂಬಾ ಪ್ರಭಾವಿತ ಮಾಡಿದ. ಮತ್ತು ದಾರಾ ಶಿಕೋ ಒಂದು ಪುಸ್ತಕ ಬರ್ದ, ತನ್ನ ಇಡೀ ಬಾಳನ್ನು ಅದ್ವೈತ ದರ್ಶನಗಳನ್ನು, ವೇದಾಂತ ಫಿಲಾಸಫಿಯನ್ನು ಅವನು ಪರ್ಷಿಯನ್ಗೆ ಟ್ರಾನ್ಸ್ಲೇಟ್ ಮಾಡಿ ಬಂದ. ಅದರ ಹೆಸರು ಮಜ್ಮೌಲ್ ಬಹರೈನ್. ಸೂಫಿ ಸರ್ಮನ್ನ ಶಿಷ್ಯ ಮಜ್ಮೌಲ್ ಬಹರೈನ್. 2 ಸಮುದ್ರಗಳು, ಈ ಧರ್ಮಗಳು ಮಜ್ಮ ಸೇರ್ಬೇಕು, ಸಮುದ್ರ ಸಂಗಮ. ಇದೇನು ಬರೀ ಪುಸ್ತಕದ ಹೆಸರಲ್ಲ, ಈ ದೇಶ ಹೇಗೆ ಮುಂದೆ ಹೋಗ್ಬೇಕು ಅನ್ನೋ ಒಂದು ವಿಷನ್ ಕೂಡ ಅದರಲ್ಲಿದೆ ಆ ಪುಸ್ತಕದ ಲೇಖನದಲ್ಲಿ. ಆ ವಿಷನ್ ಕಲ್ಕೊಂಡಿರೋದಕ್ಕೆ ನಾವು ಈ ಬಗೆಯ ಅನಾಹುತಗಳನ್ನ ಎಲ್ಲರನ್ನೂ ಧರ್ಮದಲ್ಲಿ ವಿಭಜಿಸಿ 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 ಎಲ್ಲಿಗೆ ಹೋಗ್ತಾ ಇದೆ ಭಾರತ ಅಂತ ಹೆದರಿಕೆ ಹುಟ್ಟಿಸುವಷ್ಟು ವಿಭಜನಾವಾದಗಳು ಇಟ್ಕೊಂಡಿರುವ ಸಂದರ್ಭದಲ್ಲಿ ಈ ಸೂಫಿಗಳ ಧ್ಯಾನವನ್ನು ಮಾಡಬೇಕಾಗಿದೆ. ಮಜ್ಮೂಲ್ ಬಹರೈನ ಧ್ಯಾನವನ್ನು ನಾವು ಮಾಡಬೇಕಾಗಿದೆ. ನಮ್ಮ ತಿಂತಿಣಿ ಪರಂಪರೆ, ಒಡೇಕಲ್ ಪರಂಪರೆ, ತಿಂಡಿ ಪರಂಪರೆಯಲ್ಲಿ ತಮ್ಗೆ ಗೊತ್ತಿದೆ, ಅದರ ಪೂಜಾ ಸಂದರ್ಭದಲ್ಲಿ ಹಾಡುವ 2 ಸಾಲು, 1,80,500 ಪೀರ್ ಪೇಟ್ ಜಿತಾ ಪೀರ್ ಮೊಹಮ್ಮದ್ ಪಾರ್ವತಿ ಪರಮೇಶ್ವರ, ಹೀಗಿದೆ ಇವತ್ತು ಹಾಡ್ತಾರೆ. ಈ 3 ಭಾಷೆಗಳಿದೆ, ಸಂಸ್ಕೃತ, ಪಾರ್ಸಿ, ಉರ್ದು, ಕನ್ನಡ ಇದೆ. 2-3 ಪ್ರವಾದಿಗಳ ದೇವರುಗಳ, ಪುರಾಣದ ದೇವರುಗಳು ಮತ್ತು ಚಾರಿತ್ರಿಕ ಪ್ರವಾದಿಗಳಿಸಿ ವೈರಸ್ ಮಿಶ್ರಣ ಡೆಲಿಬ್ರೇಟ್ಲಿ ಇದೆ. ಕೂಡಿ ಇರುವುದಕ್ಕೆ ಸಾಧ್ಯ ಇದೆ ನಮ್ಮ ಆಧ್ಯಾತ್ಮಿಕ ಲೋಕ ಅನ್ನೋದಕ್ಕೆ ಅದು. ಮತ್ತು ಕಾಶ್ಮೀರದಲ್ಲಂತೂ ಎಲ್ಲ ಸೂಫಿಗಳಲ್ಲಿ ಕಾಶ್ಮೀರ ಶೈವ ಜೊತೆಗೆ ಸಂಬಂಧ ಇದ್ದೇ ಇತ್ತು. ನಮ್ಮ ಲಲ್ಲೇಶ್ವರಿ ಮತ್ತು ಅವಳ ಜೊತೆಗೆ ನೂರುದ್ದೀನ್, ಶೇಖ್ ನೂರುದ್ದೀನ್ ಅಂತ, ಇವು ಕಾಶ್ಮೀರದಲ್ಲಿ ಸೂಫಿಗಳಿಗೆ ನಂದ ಋಷಿಗಳನ್ನು ಕರೀತಾರೆ. ಹಿ ವಾಸ್ ಆಲ್ಸೋ ಕಾಲ್ಡ್ ನಂದ ಋಷಿ. ನಂದ ಋಷಿ ಅವರಿಬ್ಬರು ಸಂವಾದ, ನಮ್ಮ ಅಲ್ಲಮ್ಮನ ಜೊತೆಗೆ ನಮ್ಮ ಮುಕ್ತಾಯಕನ ಸಂವಾದ, ಅಥವಾ ಅಲ್ಲಿ ಚಾಂಗ್ ದೇವನ ಜೊತೆಗೆ ಮರಾಠಿಯ ಬಹಿಣಾಬಾಯಿನೋ ಯಾರೋ ಮಾಡಿದ ಸಂವಾದ, ಆ ಥರದ ಸಂವಾದ ಆಗಿದ್ದ ಹಾಗೆ. ನನಗೆ ಬಹಳ ದೊಡ್ಡ ಸೂಫಿಸಮ್ನ ಒಂದು ಪ್ರೇರಣೆಯಿಂದ ಹುಟ್ಟಿದ ಸಂಸ್ಥೆ ಅಂದರೆ ಕನ್ನಡಿಗರಿಗೆ ಬಹಳ ಅಜ್ಞಾತವಾಗಿಯೇ ಉಳಿದಿರುವ ಪಂಡಿತ ತಾರನಾಥರ ಪ್ರೇಮಾಯತನ ಎಂಬ ಆಶ್ರಮ. ದ ವರ್ಡ್ ಪ್ರೇಮ, ಅಫ್ಕೋರ್ಸ್ ಸೂಫಿಸಮ್ದಲ್ಲೂ ಬಂದಿದೆ ಮತ್ತು ನಮಗೆಲ್ಲ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಬಂದಿದೆ. ಅಲ್ಲಿ ಅವರು ಒಂದು ಶಾಲೆ ಮಕ್ಕಳಿಗೆ ಆ ಹಾಡನ್ನ, ರಾಷ್ಟ್ರಗೀತೆ ಥರ ಹಾಡನ್ನು ಹಾಡಿಸ್ತಾ ಇದ್ರು. ಆ ಹಾಡಲ್ಲಿ ಕಬೀರ್ ಮೇಲೆ ನಾಟಕ ಬರೆದ್ರು ಮತ್ತು ಗಾಂಧೀಜಿ ತಮ್ಮ ಸಂಜೆಯ ಪ್ರಾರ್ಥನೆ ತಪ್ಪಿಸಿ ಆ ನಾಟಕವನ್ನು ಬೆಂಗಳೂರಲ್ಲಿ ನೋಡಿದ್ರು. ಹೇಳಿದ್ರು, ಇವತ್ತು ಸಾಕಾಯ್ತು, ನನ್ನ ಸಂಜೆಯ ಪ್ರಾರ್ಥನೆ ಮಿಸ್ ಮಾಡ್ಕೊಂಡಿದ್ದಕ್ಕೆ ಏನೂ ದುಃಖ ಆಗಲಿಲ್ಲ, ಇಷ್ಟು ಒಳ್ಳೆ ನಾಟಕ ಬರ್ತಿದ್ದೆ. ಕಬೀರಿಂದ ತುಂಬ ಪ್ರಭಾವಿತರಾಗಿ ಅಲ್ಲಿ ಎಲ್ಲ ಭಾಷೆಗಳನ್ನ ಅಲ್ಲಿ ಕಲಿಬೇಕಾಗಿತ್ತು. ಅವ್ರ ಶಿಷ್ಯರಲ್ಲಿ ಕ್ರೈಸ್ತರಿದ್ದರು, ಮುಸಲ್ಮಾನರಿದ್ದರು, ಶಾಲೆಯಲ್ಲಿ ಎಲ್ಲ ಧರ್ಮದ ಮಕ್ಕಳು ಇರಬೇಕಾಗಿತ್ತು ಮತ್ತು ಅವರು ಎಲ್ಲ ವಿದ್ಯೆಗಳನ್ನು ಆಶ್ರಮದಲ್ಲಿ ಮಾಡಬೇಕಾಗಿತ್ತು. ಸಂಗೀತ ಕಲಿಬೇಕಾಗಿತ್ತು. ನಮ್ಮ ಅಮೀರ್ ಬಾಯಿ ಅವ್ರ ಗುರುಗಳಾದ ವೀರಪ್ಪ, ಕಸ್ತೂರಿ ವೀರಪ್ಪನವರು ಅಲ್ಲಿ ಕಲಿತವರು. ನಮ್ಮ ಶಂಭಾ ಜೋಶಿಯವರು, ಕೈಲಾಸಂ ಅವರು, ಕಾರಂತರು ಮತ್ತು ಗೌರೀಶ್ ಕಾಯ್ಕಿಣಿಯವರು ಅಲ್ಲಿ ಹೋಗಿ ತಮ್ಮ ಹಸ್ತಪ್ರತಿಗಳನ್ನು ಅವರು ಬರಿತಾ ಇದ್ರು, ಅಲ್ಲಿ ಕಾಲ ಕಳೀತಾ ಇದ್ರು. ಅವ್ರು ವೈದ್ಯರಾಗಿದ್ರು, ಯೋಗಿಯಾಗಿದ್ರು, ಬಡಗಿಯಾಗಿದ್ರು, ಬಿಸ್ಕತ್ ಫ್ಯಾಕ್ಟ್ರಿ ಮಾಡಿದ್ರು, ಏನೆಲ್ಲ ಸಂಗೀತ ಇತ್ತು. ಅಫ್ಕೋರ್ಸ್ ಅವ್ರ ಮಗ ರಾಜೀವ್. ಸೊ ರಾಜೀವ್ ತಾರನಾಥ್ ಮತ್ತು ಪಂಡಿತ ತಾರನಾಥರು ಮತ್ತು ಅವರ ಪ್ರೇಮಾಯತನ, ಇನ್ಕ್ಲೂಡಿಂಗ್ ಸೂಫಿಸಮ್, ಕರ್ನಾಟಕದ ಮತ್ತು ಭಾರತದ ಎಲ್ಲ ಅತ್ಯುತ್ತಮವಾದ ಆನುಭಾವಿಕ ಪರಂಪರೆಗಳ ಒಂದು ಮ್ಯಾನಿಫೆಸ್ಟೇಷನ್. ಯಾಕಂದ್ರೆ ತಾರನಾಥರ ಗುರುಗಳೇ ಅವರು ತಮ್ಮ ಮಗಳನ್ನು ರವಿಶಂಕರ್ಗೆ ಕೊಡ್ತಾರೆ, ಅನ್ನಪೂರ್ಣ ದೇವಿ. ಸೊ ಈ ಸಂಬಂಧ ಜೈವಿಕವಾಗಿ, ರಕ್ತ ಸಂಬಂಧವಾಗಿ ಕೂಡ ಇದೆ ಸಂಗೀತದ. ಸೂಫಿಸಮ್ ಈ ಥರದ ಪಂಥಗಳಿಂದ ಅದು ಪರೋಕ್ಷವಾಗಿ ಪ್ರೇರಣೆ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಗಂಗಾವತಿಯಲ್ಲಿ ಒಬ್ಬರು ಮಾಧ್ವ ಬ್ರಾಹ್ಮಣ ಇದ್ರು, ರಾಘವೇಂದ್ರ ರಾವ್ ಜಡ್ಜ್ ಬದ್ದ, ಬಹಳ ದೊಡ್ಡ ಸೂಫಿ ಕವಿ ಅವರು. ಕುವೆಂಪು ಇದ್ದಾಗ PMC ಕಾಲದಲ್ಲಿ ಅವರಿಂದ ಒಂದು ಪುಸ್ತಕ ಬರೆಸಿದ್ದಾರೆ, ಉರ್ದು ಮತ್ತು ಫಾರ್ಸಿ ಸಾಹಿತ್ಯ ಅಂತ. ನನಗೇನು ನಮ್ಮ ವಿದ್ಯಾವರ್ತ ಸಂಘ ಅವ್ರು ಹಾಕಿದ್ರೆ ಪ್ರಿಂಟ್ ಅದು ಬಹಳ ಒಳ್ಳೇದಾಗ್ತದೆ. ಎಲ್ಲ ಸೂಫಿ ಕವಿಗಳನ್ನು ಅವ್ರಿಗೆ ಬಹಳ ಕಡೆ ಹೋಗಿ ಕವಿತೆಯನ್ನು ಓದ್ತಾ ಇದ್ರು. ಡೀಪ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಸೂಫಿ. ಮಧುರ ಚಂದ್ರ, ಮಹಿಪತಿ ರಾಯ್, ಶಿವಪ್ರಕಾಶ್,
ಕನ್ನಡದ ಅನೇಕ ಲೇಖಕರು ಪರೋಕ್ಷವಾಗಿ ಸೂಫಿಸಂನಿಂದ ಪ್ರಭಾವಿತರಾಗಿದ್ದಾರೆ. ಮತ್ತು ಹಿಂದಿ ಸಿನಿಮಾ ಅಂತ ಏನ್ ಕರಿತೀವಿ, ಹಿಂದಿ ಸಿನಿಮಾ ಅಂತ ಕರಿತೀವಿ, ಹಾಡುಗಳು ಹಿಂದಿ ಅಲ್ಲ, ದಯವಿಟ್ಟು ಗಮನಿಸಿ. ಹಾಡುಗಳು ಉರ್ದು ಹಾಡುಗಳು ಬರೆದವರೆಲ್ಲ ಉರ್ದು ಕವಿಗಳು. ಅದರಲ್ಲೂ ಶ್ರೇಷ್ಠ ಉರ್ದು ಕವಿಗಳು ಯಾರು? ನಮ್ಮ ಕೈಫಿ ಆಸ್ಕಿ, ಸಾಹಿರ್ ಲುಧಿಯಾನಿ ಬಗ್ಗೆ ಮೇಡಮ್, ಅವರ ಪ್ರಿಯತಮೆ ಒಂಥರ ಆಗಿದ್ದಂತಹ ಅಮೃತ ಪ್ರೀತಮ್ ಹೇಳಿದ್ರು, ಇವ ಕವಿ ಆಗದೆ ಹೋದ್ರೆ ಸೂಫೀಸ್ ಅಂತ ಆಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆ ಭಾಗದ ಸೂಫಿ ಕವಿಗಳಿಂದ ಪ್ರಭಾವಿತರಾಗಿ ಸಿನಿಮಾ ಹಾಡಿಗೆ ಬಂದರು. ಬಾಂಬೆ ಸಿನಿಮಾ ಅದರ ಹಾಡುಗಳ ಒಂದು ಕಾವ್ಯ ಸಂಪತ್ತು, ಅದರಲ್ಲಿರೋ ಭಾಷಾ ಸಂಪತ್ತು ಮತ್ತು ಭಾವ ಸಂಪತ್ತಿಗೆ ಬಹಳ ಶ್ರೇಷ್ಠ ಕವಿಗಳು ಅದರಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಪ್ರೇಮ ಕವಿತೆ ಬರಲಿಕ್ಕೆ ಅವರು ಈ ಹಿನ್ನೆಲೆ ಕೂಡ ಇತ್ತು. ರೆಹಮಾನ್ ಆಲ್ಸೋ ಸೂಫಿಸಂ ಡೀಪ್ ಆಗಿ ಪ್ರಭಾವ. ಈಚೆಗೆ ಖವಾಲಿಗಳು ರೆಹಮಾನ್ ಇದೆಯಲ್ಲ, ಹಾಜಿ ಅಲಿ ಮೇಲೆ, ಬಾಂಬೆ ಹಾಜಿ ಅಲಿ ಮೇಲೆ ಒಂದು ಹಾಡು. ಈಚೆಗೆ ಸಿನಿಮಾಗಳಲ್ಲಿ ಖವಾಲಿಗಳನ್ನು ಇಂಟ್ರಡ್ಯೂಸ್ ಮಾಡಲಾಗ್ತಾ ಇದೆ, ಸೂಫಿಸಂ ಬೇರೆ ಬೇರೆ ಥರದಲ್ಲಿ. ಕೊನೆಯದಾಗಿ ನಮ್ಮ ಪ್ರಶ್ನೆ ಏನು ಅಂದ್ರೆ, ಈ ಥರದ ನಮ್ಮ ಪರಂಪರೆಗಳನ್ನು ನಾವು ವಿಸ್ಮೃತಿಯಿಂದ, ವಿಮುಖತೆಯಿಂದ ಮತ್ತು ಅದನ್ನು ದುರ್ಬಳಕೆಯಿಂದ, ಈ ಮೂರು ವಿಧಾನಗಳಿಂದ ಉಳಿಸಿ ನಮ್ಮ ನಾಡನ್ನು ಕಟ್ಟೋದಕ್ಕೆ, ನಮ್ಮ ಜನರ ಸಂಬಂಧಗಳನ್ನು ಕಟ್ಟೋದಕ್ಕೆ ಬೇಕಾದ ಒಂದು ಪರಂಪರೆ ಕಸುವನ್ನಾಗಿ ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋ ಪ್ರಶ್ನೆ ನಮ್ಮೆಲ್ಲರ ಎದುರುಗಡೆ ಇದೆ. ಇದು ಕೇವಲ ಸಂಶೋಧನೆಗಾಗಿ ಏನೋ ನಾವು ಕೆಲಸ ಮಾಡ್ತೀವಿ, ಬಟ್ ಎಲ್ಲರ ಎದುರುಗಡೆ ಇರುವಂತಹ ಒಂದು ಜವಾಬ್ದಾರಿ, ಹೊಣೆಗಾರಿಕೆ ಅಂತ ನಾನು ಭಾವಿಸಿದ್ದೇನೆ. ನನಗೆ ಸೂಫಿ ಪರಂಪರೆಯಲ್ಲಿ ನಮ್ಮ ಸಂವಿಧಾನದ ಪ್ರಿಯಾಂಬಲದಲ್ಲಿರುವ ದೊಡ್ಡ ಮೌಲ್ಯಗಳೆಲ್ಲ ಅಲ್ಲಿ ನನಗೆ ಕಾಣ್ತಾ ಇದೆ. ಅವರು ತೋರಿಸಿದ ಸ್ವಾತಂತ್ರ್ಯ ಇದೆಯಲ್ಲ, ಸಂಪ್ರದಾಯದ ವಿರುದ್ಧ ಹೋರಾಡೋದು, ತಮಗೆ ಇಚ್ಛೆ ಬಂದ ಹಾಗೆ ಬದುಕೋದು, ಅದು ನನಗೆ ಬಸವಣ್ಣವರ ಇದು ನೆನಪಾಗ್ತಾ ಇದೆ. ಆನು ಒಲಿದಂತೆ ಹಾಕ, ಅದೊಂದು ಕಂಡೀಷನ್ ಇದೆ, ನಿನಗೆ ಕೇಳಿಲ್ಲವಾಗಿ. ಶರಣರು ಎಲ್ಲ ನಮ್ಮ ಸುಮ್ಮನೆ ನಾವು ಶರಣರು ಸೂಫಿಗಳು ತತ್ವಪದಕಾರರು ಅಂತ ಹೀಗೆ ಯಾವುದೋ ಕಾರಣಕ್ಕಾಗಿ ವಿಭಜನೆ ಮಾಡೋದು. ಆಳದಲ್ಲಿ ಹರಿಯುತ್ತಿರುವುದು ಒಂದೇ ಆಧ್ಯಾತ್ಮಿಕ ನದಿ, ಅದು ಪ್ರೇಮದ ನದಿ, ಎಚ್ಚರದ ನದಿ, ಪ್ರತಿಭಟನೆಯ ನದಿ, ತಮ್ಮ ಕಾಲದ ಎಲ್ಲ ನೋವಿಗೆ ಮಿಡಿಯುವ ಒಂದು ನದಿ ಮತ್ತು ಭ್ರಾತೃತ್ವ. ನಮ್ಮ ಪ್ರೇಮದಲ್ಲಿ ಇದೆ ಅದು. ಸೂಫಿಗಳನ್ನು ಯಾವ ರಾಷ್ಟ್ರವಾದಿಗಳು ಸಹಿಸಿಕೊಳ್ತಾರೆ, ಯಾಕಂದ್ರೆ ಇವು ಯಾವುದೇ ರಾಷ್ಟ್ರಕ್ಕೆ ಸೀಮಿತರೇ ಅಲ್ಲ. ಬಲ್ಕ್ ಭಾಗದಲ್ಲಿ ಹುಟ್ಟಿದ ರೂಮಿ ದೇಶ ಬಿಟ್ಟು ಹೋಗ್ಲಿಕ್ಕೆ ಅಲ್ಲಿನ ಪೊಲಿಟಿಕಲ್ ಪ್ರೆಷರ್ ಕಾರಣ. ತಮ್ಮ ದೇಶನೇ, ಯಾಕಂದ್ರೆ ಅವರು ಯಾವುದೇ ಸಂಕುಚಿತ ರಾಷ್ಟ್ರವಾದಿಯಿಂದ ಆಚೆ ಇದ್ರು. ಎಲ್ಲ ಮನುಷ್ಯರು ಆ ಪರಾತ್ಪರ ಒಂದು ದೊಡ್ಡ ಶಕ್ತಿಯ ಸೃಷ್ಟಿಯಾಗಿರೋದ್ರಿಂದ ನಮ್ಮಲ್ಲಿ ಯಾಕೆ ಭೇದ, ಜಾತಿ ಭೇದ, ಧರ್ಮ ಭೇದ ಅಲ್ಲ, ರಾಷ್ಟ್ರ ಭೇದವನ್ನು ನಿರಾಕರಿಸ್ತಾರೆ. ಹೀಗಾಗಿ ಒಂದು ಬಗೆ ಯೂನಿವರ್ಸಲ್ ಹ್ಯೂಮನಿಸಮ್ ಅನ್ನು ಅವರು ಪ್ರತಿಪಾದಿಸ್ತಾ ಇದ್ರು. ಅದು ಖಂಡಿತ ಬಾಬಾ ಸಾಹೇಬರು ಹಾಕಿದ ಭ್ರಾತೃತ್ವಕ್ಕೆ ಅದು, ಮತ್ತು ಸಮಾನತೆ. ಎಲ್ಲ ಸಂತರಿಗೂ ಬರೀ ಮನುಷ್ಯ ಜೊತೆ ಸಮಾನತೆ ಅಲ್ಲ, ಪ್ರಾಣಿಗಳ ಜೊತೆಗೂ ಸಮಾನತೆ ತೋರಿಸ್ತಾ ಇದ್ದಾರೆ. ಆ ಗ್ರೂಪ್ ಫೋಟೋ ಇದೆಯಲ್ಲ ನಮ್ಮ ಸಿದ್ಧಾರೂಢರ ಜೊತೆಯಲ್ಲಿ, ದಯವಿಟ್ಟು ಗಮನಿಸಿ. ನಾಗಲಿಂಗಪ್ಪ ಅವಧೂತರು ತಮ್ಮ ಕಾಲು ಬಳಿ ಒಂದು ಹೆಣ್ಣಾಯಿನ ಕೂರಿಸು. ಇವತ್ತಿಗೂ ಅವರ ಸಮಾಧಿ ಹತ್ರ ಒಂದು ಹೆಣ್ಣಾಯಿಯ ಸಮಾಧಿ ಇದೆ. ಕೋಲಾರದಲ್ಲಿ ಕೂಡ ದೊಡ್ಡ ಚುನಪ್ಪ ಅಂತ, ಅವನಲ್ಲಿ ಕೂಡ ಸಮಾಧಿ, ನಾಯಿ ಸಮಾಧಿ. ಏನದು ನಾಯಿ ಸಮಾಧಿ? ಇಲ್ಲಿ ಯಾರೂ ಮುಖ್ಯರಲ್ಲ ಅಂತ ಹೇಳ್ತಾರಲ್ಲ ಕುವೆಂಪು. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾವುದೂ ಮುಖ್ಯ. ಮಾನವೀಯತೆ ಅನ್ನೋ ಶಬ್ದದಲ್ಲಿ ಮನುಷ್ಯ ಮಾತ್ರ ಸಂಬಂಧಪಟ್ಟಿದೆ. ನಾವಿವಾಗ ಜೀವೀಯತೆ ಅಂತ ಶಬ್ದ ಬಳಸ್ತೀವಿ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ವಿ ಹ್ಯಾವ್ ಟು ರೆಸ್ಪೆಕ್ಟ್. ಅದರಿಂದ ಈ ಒಂದು ಅನೇಕ ಸೂಫಿಗಳು ಬೆಕ್ಕಗಳ ಜೊತೆಗೆ ನಾಯಿಗಳ ಜೊತೆ ಕೂತಿರೋ ಚಿತ್ರಗಳೆಲ್ಲ ನೋಡ್ಬೋದು ನಮ್ಮ ಬಿಜಾಪುರ ಸೂಫಿಗಳು. ಯಾಕಂದ್ರೆ ಅದೊಂದು ಇದು ಸರ್ವಭರಿತನಾಗಿ ಎನಗೇಕೆ ಮುಖದವರೇ. ಸರ್ವಭರಿತ ಅನ್ನೋ ಶಬ್ದಕ್ಕೆ ಏನರ್ಥ? ನೀವು ಭೇದನೆ ಮಾಡಕ್ ಸಾಧ್ಯ ಇಲ್ಲ ಯಾವುದ್ರ ಜೊತೆ. ಸೊ ಸಂವಿಧಾನದ ಈ ಅತ್ಯಂತ ದೊಡ್ಡ ಮೌಲ್ಯಗಳು ಸೂಫಿಸಂನಲ್ಲಿ ಬೇರೆ ಬೇರೆ ರೂಪದಲ್ಲಿ ಇವೆ. ಅವು ಈಗಲೂ ಬೇರೆ ಬೇರೆ ರೂಪದಲ್ಲಿ ಬದುಕ್ತಾ ಇವೆ ಅಂತ ನನಗೆ ಅನಿಸಿದೆ. ಆದರೆ ಈ ಸೂಫಿಸಂ ಬಹಳ ಬಿಕ್ಕಟ್ಟಲ್ಲಿದೆ. ಯಾಕಂದ್ರೆ ಮುಸ್ಲಿಮರಲ್ಲೇ ಒಂದು ಮೂಲಭೂತವಾದ ವಹಾಬಿಸಂ ಅಂತ ಕರಿಬಹುದು. ಇದು
ನಿರಾಕರಿಸ್ತಾ ಇದೆ ಮತ್ತು ಅದನ್ನು ನಾಶ ಮಾಡ್ತಾ ಇದೆ. ಅಫ್ಘಾನಿಸ್ತಾನದಲ್ಲಿ ಬಹಳ ರಿಚ್ ಆದ, ಯಾಕಂದ್ರೆ ಅದು ಮೊದಲು ಬುದ್ಧ ಭೂಮಿ, ಆಮೇಲೆ ಸೂಫಿಗಳ ಭೂಮಿ ಆಗಿತ್ತು. ಆ ಎರಡು ಫಿಲಾಸಫಿಗಳು ಬೇರೆ ರೀತಿಯಲ್ಲಿ ಬೆರೆತು ಅಲ್ಲಿನ ಸೂಫಿಸಮ್ ರೂಪ ತಳೆದಿತ್ತು. ಅಲ್ಲಿ ಅದು ಕಷ್ಟ ಆಗ್ತಿದೆ. ಮತ್ತು ಭಾರತದ ಮತೀಯವಾದಿಗಳು ಕೂಡ ಸೂಫಿಸಮ್ ಅನ್ನು ಆಳದಲ್ಲಿ ನಿರಾಕರಿಸ್ತಾರೆ. ಯಾಕಂದ್ರೆ ಅವರ ವಿಭಜಕ ದೇಶದ ಕಲ್ಪನೆಯಲ್ಲಿ ಅದು ಅವ್ರಿಗೆ ದೊಡ್ಡ ತೊಂದರೆ ಆಗುತ್ತೆ. ದ್ವೇಷ ಮಾಡಕ್ಕೆ ಸಾಧ್ಯ ಇಲ್ಲ. ದ್ವೇಷ ಮಾಡೋದು ನಮ್ಗೆ ಜಾಗನೇ ಇಲ್ಲ, ಯಾಕಂದ್ರೆ ಎಲ್ಲಾ ಪ್ರೀತಿ ತುಂಬಿಕೊಂಡಿದೆ ಅಂತ ಹೇಳಿದ್ರೆ. ಸೊ ದ್ವೇಷದ ಸಿದ್ಧಾಂತ ಎಲ್ಲಿದ್ರೂ ಕೂಡ ಸೂಫಿಸಮ್ ಅನ್ನು ಇಷ್ಟಪಡೋದಿಲ್ಲ. ಇದು ನಮ್ಮ ಕಾಲದಲ್ಲಿ ನಾವು ಎದುರಿಸ್ತಿರುವಂತಹ ಒಂದು, ನಮ್ಗೆ ಈಗ ಅಜ್ಮೀರ್ ದರ್ಗಾಕ್ಕೂ ಈ ಥರದ ಒಂದು ಸಮಸ್ಯೆಯನ್ನ ಕೇಳಿಲ್ಲ. ಯಾವುದು ಜಾತಿ ಮತಾತೀತವಾಗಿ ಜನರನ್ನು ಒಳಗೊಳ್ಳುವ ಒಂದು ಸಂಗತಿಗಳಾಗಿ, ಸಂಸ್ಥೆಗಳಾಗಿ, ಫಿಲಾಸಫಿಗಳಾಗಿತ್ತು, ಅವುಗಳಿಗೂ ಈಗ ಕಂಟಕಪ್ರಾಯ ಬಂದಿದೆ. ಮತ್ತು ಮೂರನೇ ಕಷ್ಟ, ಆ ಸೂಫಿ ವಂಶಜರು ಮಾಡ್ತಿರೋ ವ್ಯಾಪಾರೀಕರಣ, ದಂಧೆ, ಕೆಲವೊಮ್ಮೆ ಬಹಳ ಮುಜುಗರ ಆಗುತ್ತೆ ಬಹಳ ಅಭಿಮಾನದಿಂದ ಅಲ್ಲಿ ಹೋದಾಗ. ಈ ಥರದ ಅನೇಕ ಕಷ್ಟಗಳ ಒಳಗಡೆ ಸೂಫಿಸಮ್ ಇದೆ. ಅದು ಕೇವಲ ಇದಲ್ಲ. ನಾನು ಜಲಾಲುದ್ದೀನ್ ರೂಮಿಯವರ ಒಂದು ಪದ್ಯವನ್ನು ಓದಿ ನಾನು ನಿಲ್ಲಿಸ್ತೇನೆ. ಉಸಿರು ಅಂತಂದರೆ, ನಾನು ಕ್ರೈಸ್ತರಲ್ಲ, ಯಹೂದಿ ಮುಸಲ್ಮಾನ ಹಿಂದೂವೂ ಅಲ್ಲ, ಬುದ್ಧ ಸೂಫಿ ಝೆನ್ ಧರ್ಮದವನೂ ಅಲ್ಲ. ಇದನ್ನು ಅನುಪಮ HS ಅನುಪಮ ಅನುವಾದ ಮಾಡಿದ್ದಾರೆ. ಪಂಥ ಪರಂಪರೆಯವನಲ್ಲ, ಮೂಡಲದವನಲ್ಲ, ಪಡುವಣದವನೂ ಅಲ್ಲ, ಕಡಲೊಳಗಿಂದ ಎದ್ದು ಬಂದವನೂ ಅಲ್ಲ. ನಾನು ನೆಲದಿಂದ ಉದ್ಭವಿಸಲಿಲ್ಲ, ಸಹಜ ಸೃಷ್ಟಿಯಲ್ಲ, ದೈವಿಕವೂ ಅಲ್ಲ, ಪಂಚಭೂತಗಳಿಂದ ಆದವನೂ ಅಲ್ಲ, ನಾ ಎಂಬುದೇ ಇಲ್ಲ. ಇದನ್ನ ಅಲ್ಲಮ್ಮ ಬೇರೆ ಬೇರೆ ಥರದಲ್ಲಿ ತುಂಬಾ ಹೇಳ್ತಾರೆ, ನಮ್ಗೆ ಗೊತ್ತಿದೆ. ಇಹದಲ್ಲೂ ಪರದಲ್ಲೂ ನನ್ನ ಕುರುಹು ಇಲ್ಲ, ಆಳ ನಿರಾಳ ಸುರ ಇದೆ ಅಲ್ಲಮ್ಮನ ವಚನಗಳೆಲ್ಲ. ಇಹದಲ್ಲೂ ಪರದಲ್ಲೂ ನನ್ನ ಕುರುಹಿಲ್ಲ, ಆಳನು ಇವರ ವಂಶದ ಕುಡಿಯೂ ಅಲ್ಲ, ಯಾವ ವಂಶಾವಳಿಯೂ ನನಗಿಲ್ಲ. ಬುದ್ಧನ ಶೂನ್ಯ ತತ್ವದ ಹಿನ್ನೆಲೆ. ಯಾವ ವಂಶಾವಳಿಯೂ ನನಗಿಲ್ಲ, ನೆಲೆ ಇರದವ ಕಾಯವಲ್ಲ, ನಾನು ನೆಲೆ ಇರದವ ಕಾಯವಲ್ಲ, ಆತ್ಮವಲ್ಲ, ನಿಶೇಷದ ಶೇಷನ, ನಾ ಪ್ರೇಮಿಯವ. ಆದ್ರೆ ಯಾವ್ಯಾವ್ದಕ್ಕಿಲ್ಲ ಅಂತ ನೇತಿ 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 ಇಷ್ಟುವೇ ಪದ್ಯ. ಕಡೆಗೆ ಇತಿ ಯಾವುದಕ್ಕೆ? ನಾ ಪ್ರೇಮಿಯವ, ಲೋಕವೆರಡನ್ನು ಒಂದೇ ಆಗಿ ಕಂಡವ, ಕರೆಯುವುದು ಪ್ರೇಮ ನನ್ನ, ಅರಿತುಕೊಳ್ಳುವುದು ತನ್ನತ, ಮೊದಲ ಕೊನೆಯ ಹೊರಗಿನ ಒಳಗಿನ ಎಲ್ಲವೂ ಪ್ರೇಮ ಪ್ರೇಮ ಬರೀ ಪ್ರೇಮ. ಅದುವೇ ಪ್ರಾಣ, ಅದುವೇ ಉಸಿರು, ಉಸಿರಾಡೋ ಮನುಜ.